ನಮಸ್ಕಾರ ಸ್ನೇಹಿತರೆ. ನಾವು ಲ್ಯಾಂಡ್ ಸರ್ವೇಯರ್ ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಏನ್ ಮಾಡ್ತಾ ಇದೀವಿ ಇವತ್ತು ಎರಡನೇ ವಿಡಿಯೋ. ಓಕೆ, ಈ ಫೋಟೋಗ್ರಾಮೆಟ್ರಿ ಅಂಡ್ ಏರಿಯಲ್ ಸರ್ವೆ ಒಂದು ಏನು ದೊಡ್ಡ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಫೋಟೋಗ್ರಾಮೆಟ್ರಿ ಅನ್ನು ಏರಿಯಲ್ ಸರ್ವೆ ಅಂತ ತಿಳ್ಕೊಂಡ್ವಿ. ಈಗ ಸ್ಯಾಟಲೈಟ್ ಇಮ್ಯಾಜಿನರಿ ಎಂತಿದೆ, ಸ್ಯಾಟಲೈಟ್ ಇಮ್ಯಾಜರಿ ಅಂದ್ರೆ ಇದರಲ್ಲಿ ಯಾವ ಟೈಪ್ ಆಫ್ ಸ್ಯಾಟಲೈಟ್ ರೆಸೊಲ್ಯೂಷನ್ಸ್ ಬರುತ್ತೆ, ಸ್ಯಾಟಲೈಟ್ ಇಮೇಜ್ ನ ಹೆಂಗೆ ಅದು ಪ್ರೊಸೆಸಿಂಗ್ ಮಾಡೋದು ಅಂತ ಬರುತ್ತೆ, ಸ್ಟೇಜಸ್ ಬರುತ್ತೆ, ಇವೆಲ್ಲ ಕೂಡ ಇದರಲ್ಲಿದೆ. ಸೊ ಇದನ್ನ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಟೈಪ್ಸ್ ಆಫ್ ಸ್ಯಾಟಲೈಟ್ ಅಲ್ಲಿ ಬೇರೆ ವಿಧ ಬರುತ್ತೆ, ಅದನ್ನ ಮುಂದೆ ಹೇಳ್ತೀನಿ. ಈಗ ಪಾರ್ಟ್ 1 ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಲ್ಯಾಂಡ್ ಸರ್ವೇರ್ ಪೇಪರ್ 2 ಅಂತ ಸಪರೇಟ್ ಪ್ಲೇ ಲಿಸ್ಟ್ ಏನ್ ನಮ್ದಿದೆ. ಇದರಲ್ಲಿ ಜಿಯೋಗ್ರಫಿ ಮತ್ತೆ ಫಿಸಿಕ್ಸ್ ಆ ವಿಡಿಯೋಗಳು ಆಲ್ರೆಡಿ ಮಾಡಿರೋದೆಲ್ಲ ಇದೆ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಜಿಯೋಗ್ರಫಿ ಫಿಸಿಕ್ಸ್ ಒಂದೇನೋ ವಿಡಿಯೋ ಬ್ಯಾಲೆನ್ಸ್ ಇದೆ ಅಷ್ಟೇ, ಅದನ್ನು ಮುಗಿಸ್ತೇನೆ. ಅಂಡ್ ಈ ಒಂದು ಮಾಡರ್ನ್ ಮೆಥಡ್ ಆಫ್ ಸರ್ವಿಂಗ್ ಪಾರ್ಟ್ 1 ಕೂಡ ಇದರಲ್ಲೇ ಇದೆ. ಅಂಡ್ ಇದ್ರ PDF ಬೇಕು ನಾವು ತಗೋಬಹುದು. ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಸಪರೇಟ್ PDF ಇದೆ, ಇದು ಕನ್ನಡದಲ್ಲಿರುತ್ತೆ. ಟೆಕ್ನಿಕಲ್ ವರ್ಡ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇಂಗ್ಲಿಷಲ್ಲೂ ಕೂಡ ಕೊಟ್ಟಿರ್ತೀವಿ. ಓಕೆ, ವಿಡಿಯೋ ಬೇಕಾದ್ರೆ ರೆಫರ್ ಮಾಡೋದು, ಅಲ್ಲೂ ಕೂಡ ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಬೇಕಂದ್ರೆ ತಗೋಬಹುದು. ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗು ಬೇಕಂದ್ರೆ ತಗೋಬಹುದು. ಅದಕ್ಕೆ ಸಪರೇಟ್ ಚಾರ್ಜಸ್ 200 rupees, ಇದಕ್ಕೆ ಸಪರೇಟ್ ಆಗುತ್ತೆ. ಓಕೆ, ಕಂಪ್ಲೀಟ್ ಒಂದು PDF ನಿಮಗೆ ಸಿಗುತ್ತೆ. ನಮ್ಮ ಈ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಸ್ಕ್ರೀನ್ಶಾಟ್ ನಮ್ಮ ವಾಟ್ಸಪ್ ಅಥವಾ ಇಮೇಲ್ ID ಕಳಿಸಿದ್ರೆ ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಬೋದು. GPay ಇಂದ ಫೋನ್ ಪೇ ಇಂದ ಮಾಡಿ ನೀವು ಕೊಟ್ರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ ಇಮೇಲ್ IDಗೆ. ಎಲ್ಲ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಫೈನ್ ಸರ್. ಈಗ ನಾನು ಈ ಒಂದು ಕಂಪ್ಲೀಟ್ ಸಿಲೆಬಸ್ ಅಲ್ಲಿ ನಾವೇನೋ ಫೋಟೋಗ್ರಾಮೆಟ್ರಿ ಅಂಡ್ ಏರಿಯಲ್ ಸರ್ವೆ, ಈಗ ಸ್ಯಾಟಲೈಟ್ ಇಮ್ಯಾಜಿನರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ನಾನು ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಸ್ಯಾಟಲೈಟ್ ಇಮ್ಯಾಜಿನರಿಲಿ ಟೈಪ್ ಆಫ್ ಏನು ಸ್ಯಾಟಲೈಟ್ಸ್ ಅಂತಕ್ಕಂಥದ್ದು ಇದೆ. ಓಕೆ, ಟೈಪ್ ಆಫ್ ಸ್ಯಾಟಲೈಟ್ಸ್ ಅಂತ ಅದರಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾನೆ ಆಪ್ಟಿಕಲ್. ನಾನು ಇಲ್ಲಿ ನಿಮಗೆ ಹೈಲೈಟ್ ಮಾಡಿ ತೋರಿಸ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಇವೆಲ್ಲ ವೆರಿ ಇಂಪಾರ್ಟೆಂಟು. ನೋಡಿ ಇಲ್ಲಿ ಆಪ್ಟಿಕಲ್ ಇನ್ ಮಲ್ಟಿ ಸ್ಪೆಕ್ಟ್ರಲ್ ಹೈಪರ್ ಸ್ಪೆಕ್ಟ್ರಲ್ ಸಾರ್ ಅಂತಿದೆ. ಈಗ ನಾವು ಟೈಪ್ ಆಫ್ ಸ್ಯಾಟಲೈಟ್ ಅಲ್ಲಿ ಲೋ ಅರ್ತ್ ಆರ್ಬಿಟ್, ಮೀಡಿಯಂ ಅರ್ತ್ ಆರ್ಬಿಟ್ ಅಥವಾ ಜಿಯೋ ಸ್ಟೇಷನರಿ ಅಲ್ಲಿ ಬೇರೆ ಬೇರೆ ಬರುತ್ತೆ. ಅದನ್ನ ಇಲ್ಲಿ ಓದಕ್ಕೆ ಹೋಗಲ್ಲ, ಅದು ನಾವು ರಿಮೋಟ್ ಸೆನ್ಸಿಂಗ್ ಅಲ್ಲಿ ಓದ್ತೀವಿ. ರಿಮೋಟ್ ಸೆನ್ಸಿಂಗ್ ಅಲ್ಲಿ ನಾವು ಇಲ್ಲೂ ಕೂಡ ಟೈಪ್ ಆಫ್ ಸ್ಯಾಟಲೈಟ್ಸ್ ಅಂತಿದೆ, ಅಲ್ಲಿ ನಾವು ಓದೋಣ. ಇಲ್ಲಿ ಓದೋದು ಬೇಡ. ಇಲ್ಲಿ ಏನ್ ಕೊಟ್ಟಿದ್ದಾನೆ ನಾನು PDF ಕೂಡ ಆಸ್ ಪರ್ ಸಿಲೆಬಸ್ ಪ್ರಕಾರ ಏನ್ ಕೊಟ್ಟಿದ್ದಾನೆ ಆ ಟಾಪಿಕ್ಸ್ ನ ಕವರ್ ಮಾಡಿರೋದು. ಓಕೆ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ಫೈನ್ ಸರ್. ಈಗ ಸ್ಯಾಟಲೈಟ್ ಇಮ್ಯಾಜಿನರಿ ಅಂದ್ರೇನು? ಸ್ಯಾಟಲೈಟ್ ಇಮೇಜಸ್ ನ ಕ್ಯಾಪ್ಚರ್ ಮಾಡೋದು, ಸ್ಯಾಟಲೈಟ್ಗಳು ಕ್ಯಾಪ್ಚರ್ ಮಾಡ್ತವೆ. ಸರ್ ಸ್ಯಾಟಲೈಟ್ ಈಗ ನಾವು ಫೋಟೋಗ್ರಾಮೆಟ್ರಿ ಏನು ಓದಿದ್ವಿ, ಇಲ್ಲಿ ಏನು ಓದಿದ್ವಿ? ಏರಿಯಲ್ ಅಂದ್ರೆ ಮೇಲ್ಗಡೆಯಿಂದ ಫೋಟೋಗಳನ್ನ ತೆಗೆಯುತ್ತೆ, ಒಂದು ಏರಿಯಾನ ತೆಗೆಯುತ್ತೆ. ಈ ಸ್ಯಾಟಲೈಟ್ಗಳು ಏನ್ ಮಾಡುತ್ತೆ? ಈ ತರ ಸ್ಯಾಟಲೈಟ್ ಏನಿರುತ್ತೆ, ನಾವು ಭೂಮಿಯ ಸುತ್ತ ಇರುತ್ತೆ. ಒಂದಷ್ಟು ಲೋ ಅರ್ತ್ ಆರ್ಬಿಟಲ್ ಇರುತ್ತೆ, ಮೀಡಿಯಂ ಅರ್ತ್ ಆರ್ಬಿಟಲ್ ಇರುತ್ತೆ, ಜಿಯೋ ಅರ್ತ್ ಆರ್ಬಿಟಲ್ ಇರುತ್ತೆ. ಸೊ ವಾಟ್ ಈಸ್ ದಿಸ್? ಓಕೆ, ನಾನು ನಿಮ್ಗಾಗ್ಲೇ ಹೇಳಿದೆ ಇದನ್ನ ರಿಮೋಟ್ ಸೆನ್ಸಿಂಗ್ ಅಲ್ಲಿ ಓದೋಣ, ಬಟ್ ಇಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಏನಂತ. ಜಸ್ಟ್ ಒಂದು ಸಿಂಪಲ್, ಯಾಕಂದ್ರೆ ಹೊಸೊಬ್ರು ಇರ್ತಾರೆ ಏನೂ ಗೊತ್ತಿಲ್ಲ ಅನ್ನೋರು ಅರ್ಥ ಆಗ್ಲಿ ಅಂತ. ಭೂಮಿಯಿಂದ ನಾವು ಮೇಲಕ್ಕೆ ಹೋಗ್ತಾ ಇದ್ದಂಗೆ ಒಂದು 500 ಕಿಲೋಮೀಟರ್ 2000 ಕಿಲೋಮೀಟರ್ ತನಕ ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ ಸರ್. ಅಲ್ಲಿ ಈಗ ನಮ್ಮ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ. ಈಗ ಭಾರತದ ಸ್ಪೇಸ್ ಸ್ಟೇಷನ್ ಮಾಡಬೇಕು, ಭಾರತೀಯ ಸ್ಪೇಸ್ ಸ್ಟೇಷನ್ ಮಾಡಬೇಕು ಅಂತ ನಾವು ನೋಡ್ತಾ ಇದೀವಿ. ಎಲ್ಲಿರುತ್ತೆ? ಅದು ಲೋ ಅರ್ತ್ ಆರ್ಬಿಟ್ ಅಲ್ಲಿ ಇರುತ್ತೆ. ಓಕೆ, ಒಂದಷ್ಟು ಸ್ಯಾಟಲೈಟ್ಗಳು ಮೀಡಿಯಂ ಅರ್ತ್ ಆರ್ಬಿಟ್ ಅಲ್ಲಿ ಇರುತ್ತೆ, ಅದು 2000 20,000 ಕಿಲೋಮೀಟರ್ ತನಕ ಇರುತ್ತೆ. ಅದಕ್ಕಿಂತ ಮೇಲೆ ಹೋದ್ರೆ ನಮಗೆ ಜಿಯೋ ಸ್ಟೇಷನ್ ಅರ್ತ್ ಆರ್ಬಿಟ್ ಅಂತ ಬರುತ್ತೆ. ಜಿಯೋ ಅರ್ತ್ ಆರ್ಬಿಟ್ ಅಲ್ಲಿ ನಾವು ಜಿಯೋ ಸಿಂಕ್ರೋನಸ್ ಅಂಡ್ ಜಿಯೋ ಸ್ಟೇಷನರಿ ಅಂತಾನು ಕೂಡ ನಾವು ಆರ್ಬಿಟ್ ಅಂತ ಕೂಡ ಡಿವೈಡ್ ಮಾಡ್ತೀವಿ. ಅದೆಲ್ಲ ಡೀಟೇಲ್ ನಾವು ಮುಂದೆ ಓದೋಣ, ರಿಮೋಟ್ ಸೆನ್ಸಿಂಗ್ ಅಲ್ಲಿ ಓದೋಣ. ಓಕೆ, ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ವಾಟ್ ಇಸ್ ದಿಸ್ ಅಂತ. ದೂರದ ಮೇಲೆ ಬೇಕಾದ್ರೆ ಇದ್ರ ಮೇಲೆ ಕ್ವಶನ್ಸ್ ಕೇಳಬಹುದು. ಲೋ ಅರ್ತ್ ಆರ್ಬಿಟ್ ಎಷ್ಟು ಕಿಲೋಮೀಟರ್, ಮೀಡಿಯಂ ಅರ್ತ್ ಆರ್ಬಿಟ್ ಎಷ್ಟು ಕಿಲೋಮೀಟರ್, ಯಾವ್ದು ರೀತಿ ಸ್ಯಾಟಲೈಟ್ ಬರುತ್ತೆ, ಇದು ಮುಂದೆ ಓದೋಣ. ಈಗ ಸಿಲೆಬಸ್ ಅಲ್ಲಿ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ಇಮೇಜ್ ನ ಅರ್ಥ ಮೇಲೆ ಇರ್ತಕ್ಕಂಥ ಕ್ಯಾಪ್ಚರ್ ಮಾಡೋದು. ಸ್ಯಾಟಲೈಟ್ ಯಾಕೆ ಯೂಸ್ ಮಾಡ್ತೀವಿ? ಏರಿಯಲ್ ಫೋಟೋಗ್ರಫಿ ಈಗ ಡ್ರೋನ್ ಯೂಸ್ ಮಾಡ್ತೀವಿ. ಆ ಡ್ರೋನ್ ನಮ್ಗೆ ಇಡೀ ಅರ್ಥನ ಮಾಡಕ್ಕಾಗಲ್ಲ. ಸೊ ಮೇಲ್ಗಡೆ ಸ್ಪೇಸ್ ಇಂದ ನಾವೇನ್ ಮಾಡೋದು, ಅಂತರಿಕ್ಷದಿಂದ ಭೂಮಿಯ ಮೇಲೆ ದೊಡ್ಡದಾದ, ಈಗ ಕಂಪ್ಲೀಟ್ ಭೂಮಿನ ನಾವು ಚಿತ್ರೀಕರಣ ಮಾಡಕ್ಕಾಗುತ್ತೆ ಅಂತಂದ್ರೆ ಎಸ್ ಮಾಡ್ಬೋದು. ಸ್ಯಾಟಲೈಟ್ ಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ ಅಲ್ವಾ ಸರ್? ತುಂಬಾ ದೂರದಲ್ಲಿ ಇರಬೇಕಾಗುತ್ತೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಾದ್ರೆ ದೇ ಆರ್ ಪಿಕ್ಚರ್ಸ್. ಸ್ಯಾಟಲೈಟ್ ಇಮ್ಯಾಜಿನರಿ ಅಂದ್ರೆ ಪಿಕ್ಚರ್ಸ್. ಯಾವುದು? ಅರ್ತ್ ಟೇಕನ್ ಫ್ರಮ್ ಸ್ಪೇಸ್ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಸ್ಪೇಸ್ ಅಂತರಿಕ್ಷದಿಂದ ನಾವು ಬಾಹ್ಯಾಕಾಶದಿಂದ ಅರ್ಥನ ಇಮೇಜ್ ನ ತಗೊಳ್ತಕ್ಕಂಥದ್ದು ಏನಿದೆ ಸ್ಯಾಟಲೈಟ್ ಇಮ್ಯಾಜಿನರಿ ಅಂತ ಹೇಳ್ತೀವಿ. ಅದನ್ನ ಏನಕ್ಕೆ ತಗೋತೀವಿ? ಮ್ಯಾಪಿಂಗ್ ಮಾಡಕ್ಕೆ, ಮಾನಿಟರ್ ಮಾಡಕ್ಕೆ, ಸ್ಟಡಿ ಮಾಡಕ್ಕೆ ಅಲ್ವಾ ಸರ್? ಬೇರೆ ಬೇರೆ ರೀತಿ ಸ್ಯಾಟಲೈಟ್ಸ್ಗಳಿವೆ. ಮಿಟ್ರೋಲಜಿಕಲ್ ಸ್ಯಾಟಲೈಟ್, ಕಾರ್ಟೋಸ್ಟ್ಯಾಟ್ ಅಂತ ಕರಿತೀವಿ. ಕಾರ್ಟೋಸ್ಟ್ಯಾಟ್
ಕಾಟೋ ಅಂದ್ರೆ ಅರ್ತ್ ಇಮ್ಯಾಜಿಂಗ್ ಸ್ಟ್ಯಾಟ್ಲಿ ಅರ್ಥನ ಒಂದು ಇಮ್ಯಾಜಿನರಿ ಅರ್ಥನ ಒಂದು ಅನಲೈಸ್ ಮಾಡ್ತಕ್ಕಂಥ ಸ್ಟ್ಯಾಟ್ಲಿ ಪಿಕ್ಚರ್ ಅಂತ ಕೊಡುತ್ತೆ. ಇನ್ಸ್ಯಾಟ್ ವೆರಿ ಇಂಡಿಯನ್ ಸ್ಯಾಟಲೈಟ್ ಅಂತ ಕರಿತೀವಿ, ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಂತೀವಿ. ಓಕೆ, ಅರ್ಥ ಆಗ್ತಿಲ್ಲ ನಾನು ಹೇಳಿದ್ರು. ನೇವಿಗೇಷನ್ ಸ್ಯಾಟಲೈಟ್ IRNS ಅಂತ ಕರಿತೀವಿ ಅಲ್ವಾ, ಅದೇ ನಾವಿಕ್ ಅಂತೀವಿ ನಾವು ಭಾರತದಲ್ಲಿ. GPS ಇದೆ, ಅವೆಲ್ಲ ನೇವಿಗೇಷನ್ ಸ್ಯಾಟಲೈಟ್ಸ್ಗಳು. ಒಂಥರ ಸ್ಪೇಸ್ ಸ್ಟೇಷನ್. ಓಕೆ, ಬೇರೆ ಬೇರೆ ಒಂದು ಅಪ್ಲಿಕೇಶನ್ಸ್ಗೋಸ್ಕರ ಬೇರೆ ಬೇರೆ ರೀತಿಯಾದ ಸ್ಯಾಟಲೈಟ್ಸ್ನ ಬೇರೆ ಬೇರೆ ಲೆವೆಲ್ ಅಲ್ಲಿ ನಾವು ಲಾಂಚ್ ಮಾಡ್ತೀವಿ. ಅದು ನಮಗೆ ಬೇಕಾದನ್ನ ತೆಗೆದು ಪಿಕ್ಚರ್ನ ಕೊಡುತ್ತೆ. ಅರ್ಥ ಆಗ್ತಿದೆಯಲ್ಲ. ಅಂಡ್ ಇಲ್ಲಿ ಒಂದು ಪಾಯಿಂಟ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಒಂದು ನಾನು ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀನಿ ಅಂತ ಹೇಳಿದೆ, ಅದನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಇಲ್ಲಿ ಕವರ್ ಮಾಡ್ಬಿಡ್ತೇನೆ. ಎನಿವೇಸ್ PDF ಅಲ್ಲಿ ಡೀಟೇಲ್ ಆಗಿ ಓದ್ತೀರಾ, ಯಾಕಂದ್ರೆ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಅಂತ. ಈಗ ಈ ಇಮೇಜ್ ತೆಗಿಯುತ್ತಲ್ಲ ಮೇಲ್ಗಡೆ ಸ್ಯಾಟಲೈಟ್ ಇಂದ, ಏರಿಯಲ್ ಫೋಟೋಗ್ರಫಿಯಿಂದ ಭೂಮಿನ ತೆಗೆದಾಗ ಹೆಂಗ್ ತೆಗುತ್ತೆ, ಒಂದು ಲೆನ್ಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ 3 ಪಾಯಿಂಟ್ ಗೊತ್ತಿರಬೇಕು. ಒಂದು ಪ್ರಿನ್ಸಿಪಲ್ ಲೈನ್ ಅಂತ ಕರಿತೀವಿ, ಹಿಂಗ್ ಹೋಗ್ತಾ ಇರತ್ತಲ್ಲ, ಹಿಂಗೆ ಒಂದು ಮೇಲ್ಗಡೆ ಒಂದು ಕೆಳಗಡೆಯಿಂದ ತೆಗ್ದಿರತ್ತೆ ಅಂತ ಇಟ್ಕೊಳ್ಳಿ. ಮೇಲ್ಗಡೆಯಿಂದ ಒಂದು ನಾವು ಲೈನ್, ಇಮ್ಯಾಜಿನರಿ ಲೈನ್ ಇರುತ್ತೆ ಮಧ್ಯದಲ್ಲಿ, ಪ್ರಿನ್ಸಿಪಲ್ ಲೈನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ. ಅದರ ಪಾಯಿಂಟ್ ಇದೆ, ಸೆಂಟರ್ ಪಾಯಿಂಟ್, ಅದು ಪ್ರಿನ್ಸಿಪಲ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಪ್ರಿನ್ಸಿಪಲ್ ಪಾಯಿಂಟ್ ಒಂದು ಆಬ್ಜೆಕ್ಟ್ ಮೇಲೆ, ಒಂದು ಅರ್ತ್ ಇಮ್ಯಾಜಿನ್ ಮೇಲೆ ನಾವು ತಗೊಳ್ತಕ್ಕಂಥದ್ದು, ಮೇಲ್ಗಡೆಯಿಂದ ತೆಗಿಯತಕ್ಕಂಥ ಇಲ್ಲೊಂದು ಸ್ಯಾಟಲೈಟ್ ಇದೆ ಸ್ನೇಹಿತರೆ. ಓಕೆ, ಇನ್ನು ನಾಡಿಯಾರ್ ಪಾಯಿಂಟ್ ಅಂತ ಕರಿತೀವಿ, ಐಸೋ ಸೆಂಟರ್ ಪಾಯಿಂಟ್. ಈ ನಾಡಿಯಾರ್ ಪಾಯಿಂಟ್ ಅನ್ನಕ್ಕಂಥದ್ದು ಈ ಲೆನ್ಸ್ ಇರುತ್ತಲ್ಲ ಮೇಲ್ಗಡೆ, ಈ ಮೇಲ್ಗಡೆ ಲೆನ್ಸ್ ಇರುತ್ತಲ್ಲ, ಯೂಶಲಿ ನಾವು ಅದನ್ನ ನೋಡಿದಾಗ ಈ ನಾಡಿಯಾರ್ ಪಾಯಿಂಟ್, ಐಸೋ ಸೆಂಟರ್ ಪಾಯಿಂಟ್ ಮತ್ತೆ ಪ್ರಿನ್ಸಿಪಲ್ ಪಾಯಿಂಟ್ ಇದೆಲ್ಲ ಒಂದೇ ಲೈನ್ ಅಲ್ಲಿ ನಮ್ಗೆ ಆಕ್ಚುಲಿ ಇರುತ್ತೆ. ಓಕೆ, ಬಟ್ ಈ ಒಂದು ಇದನ್ನ ಆಂಗಲ್ ಮಾಡಿದಾಗ, ಐ ವಿಲ್ ಶೋ ಯು, ಈ ತರ ಡಿಫ್ರೆಂಟ್ ಆಂಗಲ್ ಅಲ್ಲಿ ನಾವು ಪ್ಲೇಸ್ ಮಾಡಿ ನಾವು ನೋಡಿದಾಗ, ನಾವು ಲಾಸ್ಟ್ ವಿಡಿಯೋದಲ್ಲಿ ಓದಿದೀವಿ ಪಾರ್ಟ್ 1 ಅಲ್ಲಿ ಅಲ್ವಾ ಸರ್, ಲೋ ಏನೋ ಮತ್ತೆ ಏನಂತ ಕರಿತೀವಿ ನಾವು, ಹೈ ಒಬ್ಲಿಕ್, ಲೋ ಒಬ್ಲಿಕ್ ಅಂತ ಕರೆದ್ವಲ್ಲ, ನಾವು ಹೇಳಿದ್ವಲ್ಲ, ಓದಿದ್ವಲ್ಲ. ವರ್ಟಿಕಲ್ ಅಲ್ವಾ, ವರ್ಟಿಕಲ್ ಮೇಲ್ಗಡೆಯಿಂದ ಸ್ಯಾಟಲೈಟ್ ತೆಗೆದಾಗ ಅದು ಸ್ಯಾಟಲೈಟ್ ಸ್ವಲ್ಪ ಟಿಲ್ಟ್ ಮಾಡಿದಾಗ ನಮ್ಗೆ ಏರಿಯಾ ಜಾಸ್ತಿ ಕವರ್ ಮಾಡ್ಬೋದು ಅಲ್ವಾ. ಹಿಂಗೆ ಈಗ ಇಲ್ಲಿದೆ ಸ್ಯಾಟಲೈಟ್ ಅಂದ್ರೆ ಸ್ವಲ್ಪ ಟಿಲ್ಟ್ ಮಾಡಿದೀನಿ, ಟಿಲ್ಟ್ ಮಾಡಿದಾಗ ಈ ಏರಿಯಾ ಫುಲ್ ಕವರ್ ಮಾಡ್ಬೋದು. ಸೆಂಟ್ರಲ್ ಇದ್ದಾಗ ಏನಾಗುತ್ತೆ, ಬರೀ ಇಷ್ಟು ಮಾತ್ರ ಕವರ್ ಆಗುತ್ತೆ ಅಲ್ವಾ ಸರ್, ಫುಲ್ ಕವರ್ ಮಾಡ್ಬೋದು. ಸೊ ಈ ತರ ಟಿಲ್ಟ್ ಮಾಡಿದಾಗ ಈ ಪಾಯಿಂಟ್ಗಳು ಬೇರೆ ಬೇರೆ ಕಾಣುತ್ತೆ. ಆದ್ರೆ ಈ ಒಂದು ಸೆಂಟ್ರಲ್ ಪ್ರಿನ್ಸಿಪಲ್ ಲೈನ್ ಅಲ್ಲಿ ಸೆಂಟ್ರಲ್ ಪಾಯಿಂಟ್ ಅಲ್ಲಿ ಇರುತ್ತಲ್ಲ, ಅದನ್ನ ಪ್ರಿನ್ಸಿಪಲ್ ಪಾಯಿಂಟ್ ಅಂತ ಕರಿತೀವಿ. ಈ ಸ್ಯಾಟಲೈಟ್ ಲೆನ್ಸ್ ಇರುತ್ತಲ್ಲ, ಆ ಲೆನ್ಸ್ ನೇರಕ್ಕೆ ಕೆಳಗಡೆ ಮೇಲಿಂದ ನೋಡಿದಾಗ ಒಂದು ಪಾಯಿಂಟ್ ಇರುತ್ತಲ್ಲ, ನಾಡಿರ್, ಇದು ಜೆನಿತ್ ಅಂತ ಕರಿತೀವಿ. ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್ ಸ್ಪೇಸ್ ಎಲ್ಲಿ ಪಾಯಿಂಟ್ ನಾವು ರೆಫರೆನ್ಸ್ ಇಟ್ಕೊಂಡಿರ್ತೀವಿ, ಜೆನಿತ್. ಅದರ ಒಂದು ಅಪೋಸಿಟ್ ಕೆಳಗಡೆ ಇರತಕ್ಕಂಥದ್ದು ನಾಡಿಯರ್ ಪಾಯಿಂಟ್ ಅಂತ ಕರಿತೀವಿ. ಈ ನಾಡಿಯರ್ ಪಾಯಿಂಟ್ ಪ್ರಿನ್ಸಿಪಲ್ ಪಾಯಿಂಟ್ ಮಧ್ಯದಲ್ಲಿ ಇರುತ್ತಲ್ಲ, ಅದನ್ನ ಐಸೋ ಸೆಂಟರ್ ಪಾಯಿಂಟ್ ಅಂತ ಕರಿತೀವಿ. ಐಸೋ ಸೆಂಟರ್ ಪಾಯಿಂಟ್ ಹೆಂಗೆ ಸರ್ ಆಗುತ್ತೆ ಸರ್, ಈಗ ನೀವು ಒಂದು ಆಬ್ಜೆಕ್ಟ್ ಈಗ ಮೇಲ್ಗಡೆ ನಿಂತ್ಕ ತಾರಸಿ ಮೇಲೆ ಹಿಂಗೆ ಬಿಡ್ತೀರಾ, ನಿಮ್ ಕೆಳಗಡೆ ಬೀಳೋದು, ಅದು ಸ್ವಲ್ಪ ಸೈಡಿಗೆ ಬರುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಇದು ಜಿಯೋಗ್ರಫಿಲಿ ಓದಿದ್ರೆ, ನಿಮ್ಗೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಓದಿದ್ರೆ ಗೊತ್ತಿರುತ್ತೆ, ಫಿಸಿಕಲ್ ಜಿಯೋಗ್ರಫಿ. ಅದು ನೀವು ನಿಂತಿರೋ ಪಾಯಿಂಟ್ ಬೀಳೋ ಸ್ವಲ್ಪ ಹಿಂದಕ್ಕೆ ಬಿಡುತ್ತೆ, ಅದಕ್ಕೆ ಐಸೋ ಸೆಂಟರ್ ಪಾಯಿಂಟ್ ಅಂತ ಕರಿತೀವಿ. ಟಿಲ್ಟೆಡ್ ಆಂಗಲ್ ಅಂತ ಕರಿತೀವಿ. ಟಿಲ್ಟ್ ಆಗಿರುತ್ತಲ್ಲ ಲೆನ್ಸ್, ಟಿಲ್ಟ್ ಮಾಡಿರ್ತೀವಲ್ಲ ಸ್ವಲ್ಪ ಏರಿಯಾ ಕ್ಯಾಪ್ಚರ್ ಮಾಡಕ್ಕೆ. ಸೊ ಈ ಪಾಯಿಂಟ್ಸ್ ಇದೆಯಲ್ಲ, ಇದ್ರ ಮೇಲೆ ನಿಮಗೂ ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ಸೊ ಇದನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ನೆಕ್ಸ್ಟ್ ಅಂತ ಹೇಳಿದೆ, ಅದನ್ನ ಇಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ಇನ್ನೂ ಡೀಟೇಲ್ ಇದೆ, ನೀವು ನಮ್ಮ PDF ಅಲ್ಲಿ ಓದ್ಕೋಬಹುದು. ಈಗ ಬರ್ತೀನಿ ಸ್ಯಾಟಲೈಟ್ ಇಮ್ಯಾಜಿನರಿ. ಸ್ಯಾಟಲೈಟ್ ಇಮ್ಯಾಜರಿ ಬಂದ್ರೆ ನಾವು ಸ್ಯಾಟಲೈಟ್ ಇಮೇಜಸ್ಗಳನ್ನ ನೋಡೋದಾದ್ರೆ ಯಾವ ರೀತಿ ಇಮೇಜಸ್ಗಳನ್ನ ನಾವು ಕ್ಲಾಸಿಫೈ ಮಾಡ್ಬೋದು ಮೇನ್ ಆಗಿ ಅಂದ್ರೆ ಪ್ಯಾನೋಕ್ರೋಮ್ಯಾಟಿಕ್ ಅಥವಾ ಆಪ್ಟಿಕಲ್ ಅಂತ ಕರಿತೀವಿ. ಆಪ್ಟಿಕಲ್ ಅಥವಾ ಪ್ಯಾನೋಕ್ರೋಮ್ಯಾಟಿಕ್. ಆಪ್ಟಿಕಲ್ ಅಂದ್ರೆ ಏನು ಸರ್, ಲೆನ್ಸು ಅಂದ್ರೆ ನಿಮ್ ಕ್ಯಾಮ್ರಾ ಲೆನ್ಸು ಅಲ್ವಾ ಸರ್. ಓಕೆ, ಇದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ನೋಡ್ಬೋಣ. ಮಲ್ಟಿಸ್ಪೆಕ್ಟ್ರಲ್, ಹೈಪರ್ ಸ್ಪೆಕ್ಟ್ರಲ್, ಥರ್ಮಲ್, ರೇಡಾರ್ ಇಮೇಜ್ ಅಥವಾ ಸಾರ್ ಅಥವಾ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ನಾವು ಈ ತರ ಇಮೇಜಸ್ಗಳನ್ನ ಡಿವೈಡ್ ಮಾಡ್ಬೋದು. ಸರ್ ಏನಿದು ಅಂದ್ರೆ ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣಗಳು ಹೆಂಗೆ ತೆಗೆಯುತ್ತೆ, ಅದರ ಒಂದು ಫೀಚರ್ಸ್ ಏನು, ಅದ್ರ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡಿರ್ತೀವಿ. ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಹೌ ಡೇಟಾ ಇಸ್ ರೆಕಾರ್ಡ್ ಮಾಡೋದು, ಅದು ಡಿಪ್ಲಾಯ್ಡ್ ಎಲ್ಲಿ ಡಿಪ್ಲಾಯ್ ಮಾಡಿರ್ತೀವಿ, ಇಂಟರ್ಪ್ರಿಟ್ ಹೆಂಗ್ ಮಾಡುತ್ತೆ ಅದು, ಅದ್ರ ಮೇಲೆ ನಾವು ಈ ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು 5 ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡ್ಬೋದು. ಥರ್ಮಲ್ ಇಮೇಜಸ್, ರೇಡಾರ್ ಇಮೇಜಸ್, ಹೈಪರ್ ಸ್ಪೆಕ್ಟ್ರಲ್, ಮಲ್ಟಿಸ್ಪೆಕ್ಟ್ರಲ್, ಪ್ಯಾನೋಕ್ರೋಮ್ಯಾಟಿಕ್ ಇಮೇಜಸ್ ಅಥವಾ ಆಪ್ಟಿಕಲ್ ಅಂತ ಕರಿತೀವಿ ಸರ್. ಓಕೆ, ಅದು ಯಾವ ತಗೋತಾರೆ ಅಂತ ಇಲ್ಲೂ ಕೊಟ್ಟಿದ್ದೀನಿ. ಓಕೆ, ಎಲ್ಲಿ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತಾನು ಇಲ್ಲೂ ಕೊಟ್ಟಿದ್ದೀನಿ. ಆಸ್ ಎ ಸಿಂಗಲ್ ಒಂದು ಸ್ಲೈಡಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇರಬೇಕು. ಮೇನ್ ಯೂಸ್ ಅಲ್ಲಿ ಪ್ಯಾನೋಕ್ರೋಮ್ಯಾಟ್ ಮ್ಯಾಪಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಮಲ್ಟಿಸ್ಪೆಕ್ಟ್ರಲ್ ಲ್ಯಾಂಡ್ ಕಂಪ್ಲೀಟ್ ಲ್ಯಾಂಡ್ ನ ಒಂದು ಸರ್ವೆ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಆ ತರ ಥರ್ಮಲ್ ಟೆಂಪರೇಚರ್, ಥರ್ಮಲ್ ಅಂದ್ರೆ ಟೆಂಪರೇಚರ್ ಅಲ್ವಾ ಸರ್. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ, ಇನ್ನು ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಪ್ಯಾನೋಕ್ರೋಮ್ಯಾಟಿಕ್ ಅಂತಕ್ಕಂಥದ್ದು ನಾನು ಹೇಳಿದೆ ಆಪ್ಟಿಕಲ್ ಸರ್. ಇದು ಆಪ್ಟಿಕಲ್ ಅಂತಕ್ಕಂಥದ್ದು ಏನಿದೆ, ಇದು ಇವಾಗ ನಿಮ್ಗೆ ಮೊಬೈಲ್ ಲೆನ್ಸ್ ಇದೆ ಸರ್, ಕ್ಯಾಮ್ರಾ ತೆಗಿತೀರಾ, ಆಪ್ಟಿಕಲ್ ಲೆನ್ಸ್ ಅಲ್ವಾ ಸರ್. ತೆಗಿತೀರಾ ಫೋಟೋ ಬರುತ್ತೆ, ಫೋಟೋ ನೈಟ್ ಆದ್ರೆ ಫ್ಲಾಶ್ ಆನ್ ಮಾಡ್ತೀರಾ
ಆ ಫ್ಲಾಶ್ ಇಲ್ಲ ಅಂದಾಗ ಏನಾಗುತ್ತೆ, ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಏನು ಕಾಣಲ್ಲ, ಏನಿರುತ್ತೆ ಹಂಗೆ ಬರುತ್ತೆ. ಸೊ ಇದ್ರ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬರುತ್ತೆ ಹೈ ಸ್ಪೇಷಿಯಲ್ ಡೇಟಾ, ಅಂದ್ರೆ ಡೀಟೇಲ್ ಇರುತ್ತೆ ಬಟ್ ಬ್ಲಾಕ್ ಅಂಡ್ ವೈಟ್. ಅಂದ್ರೆ ಪ್ಯಾನಾಕ್ರೋಮ್ಯಾಟಿಕ್ ಇಮೇಜಸ್ ಆರ್ ಬ್ಲಾಕ್ ಅಂಡ್ ವೈಟ್ ಇಮೇಜಸ್ ದಟ್ ರೆಕಾರ್ಡ್ ಎನರ್ಜಿ ಓವರ್ ಎ ವೈಡ್ ರೇಂಜ್ ಆಫ್ ವೇವ್ ಲೆಂತ್. ವೇವ್ ಲೆಂತ್ ಅಂದ್ರೆ ತರಂಗಾಂತರ ಅಂತ ಕರಿತೀವಲ್ಲ. ಓಕೆ, ಬೇರೆ ಬೇರೆ ತರಂಗಾಂತರ. ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಬಗ್ಗೆ ಓದಿರ್ತೀರಾ, ಓದಿಲ್ವಾ? ನಾವು ಫಿಸಿಕ್ಸ್ ವಿಡಿಯೋಸ್ ಮಾಡಿದೀವಿ, ಹೋಗಿ ಫಿಸಿಕ್ಸ್ ನೋಡ್ಕೊ ಬನ್ನಿ. ಭೌತಶಾಸ್ತ್ರ PDF ತಗೊಂಡಿರೋ ಅದ್ರಲ್ಲಿ ನೋಡಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇದು ವೆರಿ ಇಂಪಾರ್ಟೆಂಟ್, ಮುಂದೆನೂ ಬರ್ತದು ಇದರಲ್ಲೂ ಕೂಡ. ಅದಕ್ಕೆ ಹೇಳಿದ್ ನಾನು, ಫಿಸಿಕ್ಸ್ ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಸರ್. ಅದನ್ನ ನೀವು ಕ್ಲೀನ್ ಆಗಿ ಓದ್ಕೊಂಡಿದ್ರೆ ನೀವು ಇಲ್ಲಿ ಈ ರಿಮೋಟ್ ಸೆನ್ಸಿಂಗ್ ಬಗ್ಗೆ, ಮಾಡರ್ನ್ ಮೆಥಡ್ ಆಫ್ ಸರ್ವೇಂಗ್ ತುಂಬಾ ಈಸಿ ಆಗ್ಬಿಡುತ್ತೆ ನಿಮಗೆ. ಓಕೆ, ಸೊ ಈ ಸ್ಪೇಷಿಯಲ್ ಇದನ್ನ ಈ ತರ ರೆಕಾರ್ಡ್ ಮಾಡೋಣ ಎಲ್ಲಿ ಯೂಸ್ ಮಾಡ್ತೀವಿ? ಇದರ ಫೀಚರ್ಸ್ ಏನು? ಬ್ಲಾಕ್ ಅಂಡ್ ವೈಟ್ ಡಿಸ್ಪ್ಲೇ ಇರುತ್ತೆ, ಹೈ ಸ್ಪೇಷಿಯಲ್ ರೆಸೊಲ್ಯೂಷನ್, ಚೆನ್ನಾಗಿರುತ್ತೆ ರೆಸೊಲ್ಯೂಷನ್ಸ್ಗಳು. ಡೇ ಟೈಮಲ್ಲಿ ಒಳ್ಳೆ ರೆಸೊಲ್ಯೂಷನ್ಸ್ ಕೊಡುತ್ತೆ, ನೈಟ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ತರ ಇರುತ್ತೆ. ಅರ್ಬನ್ ಮ್ಯಾಪಿಂಗ್, ಟೋಪೋಗ್ರಫಿಕಲ್ ಸ್ಟಡೀಸ್ಗೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಇದನ್ನ ಆಪ್ಟಿಕಲ್ ಅಥವಾ ಪ್ಯಾನೋಕ್ರೋಮ್ಯಾಟಿಕ್ ಸ್ಯಾಟಲೈಟ್ ಇಮೇಜಸ್ ಅಂತ ಕರಿತೀವಿ. ಓಕೆ, ವಿಸಿಬಲ್, ಸನ್ಲೈಟ್ ಇಂದ ವಿಸಿಬಲ್ ಅಲ್ಲಿ ನಿಮಗೆ ಇನ್ಫ್ರಾರೆಡ್ ಸ್ಪೆಕ್ಟ್ರಮ್ ಅಲ್ಲಿ ನಮಗೆ ವಿಸಿಬಲ್ ಇರುತ್ತೆ, ಅಲ್ಲಿ ನಾವು ಸಿಗ್ಬೋದು. ನೈಟ್ ಅಲ್ಲಿ ನಿಮಗೆ ಈ ತರ ನಿಮಗೆ ಇದಾಗುತ್ತೆ. ಇನ್ನು ಮಲ್ಟಿಸ್ಪೆಕ್ಟ್ರಲ್, ನಿಮಗೆ ಮಲ್ಟಿಸ್ಪೆಕ್ಟ್ರಲ್ ಅಂದ್ರೆ ಇಲ್ಲಿ ಇದೇ ಹೇಳುತ್ತೆ. ನಾನು ನಿಮ್ಗೆ ಏನ್ ಹೇಳಿದೆ? ಮಲ್ಟಿ ಸ್ಪೆಕ್ಟರಲ್. ಸ್ಪೆಕ್ಟರಲ್ ಅಂದ್ರೆ ಏನು? ಬೇರೆ ಬೇರೆ ಇನ್ಫ್ರಾರೆಡ್ ರೇಂಜ್ ಬೇರೆ, ವಿಸಿಬಲ್ ಬೇರೆ, ರೇಡಿಯೋ ವೇವ್ಸ್ ಬೇರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಓದಿದೀವಲ್ಲ, ಬೇರೆ ಬೇರೆ ತರಂಗಾಂತರದಲ್ಲಿ ಬೇರೆ ಬೇರೆ ಒಂದು, ಈಗ ಯಾವುದೋ ಒಂದು ನಿಮಗೆ ಬೇಕು ಅಂದ್ರೆ ಆ ಒಂದು ರೇಸ್ ಎಕ್ಸ್ ರೇಸ್ ಅಂತ ಕರಿತೀವಿ. ನೀವು ಬಾಡಿಲಿ ಇರೋದು ನೋಡ್ಬೇಕಂದ್ರೆ ಎಕ್ಸ್ರೇನೆ ಕಳಿಸ್ಬೇಕು ಇಮೇಜಸ್, ಅದು ವಾಪಸ್ ಬಂದು ನಿಮಗೆ ಇಮೇಜ್ ಕೊಡುತ್ತೆ ಅಲ್ವಾ? ಏನಿದು ರೇಸ್ಗಳು ಇಲ್ಲಿ ಬಂದು ಮುಟ್ಟಿ ಅದರ ಒಂದು ರಿಫ್ಲೆಕ್ಟ್ ಆದಾಗ ನಮಗೆ ಅದರೆಲ್ಲ ಏನಿದೆ ಅಂತ ಗೊತ್ತಾಗ್ತಕ್ಕಂಥದ್ದು. ಸೊ ಮಲ್ಟಿ ಸ್ಪೆಕ್ಟ್ರ್ ಅಂದ್ರೆ ತುಂಬಾ ಸ್ಪೆಕ್ಟ್ರಸ್ ಇದೆ ಅಂತ. ಇಲ್ಲಿ ವಿಸಿಬಲ್, ನಿಯರ್ ಇನ್ಫ್ರಾರೆಡ್, ಶಾರ್ಟ್ ಇನ್ಫ್ರಾರೆಡ್, ಸೊ ಎಲ್ಲಾ ರೀತಿಯಾದ ಬ್ಯಾಂಡ್ಸ್ಗಳನ್ನು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನಾನು ಅದಕ್ಕೆ ನಾನು ಇಮೇಜ್ ಕೊಟ್ಟಿರ್ತೇನೆ ನಿಮಗೆ. ಸೊ ಈ ತರ ಎಲ್ಲಾ ರೀತಿಯಾದ ಒಂದು ಕೊಡುತ್ತೆ. ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್ ಸರ್? ಪ್ಯಾನಾಕ್ರೋಮ್ಯಾಟಿಕ್, ಮಲ್ಟಿ ಸ್ಪೆಕ್ಟ್ರಲ್ ಅಂದ್ರೆ ಅದು ಬ್ಲಾಕ್ ಅಂಡ್ ವೈಟ್, ಇಲ್ಲಿ ಡೀಟೇಲ್ ಕಲರ್ ಸಿಗುತ್ತೆ, ಡೀಟೇಲ್ ಇನ್ನೂ ಸಿಗುತ್ತೆ. ಓಕೆ, ಮಲ್ಟಿ ಸ್ಪೆಕ್ಟ್ರಲ್ ಬ್ಯಾಂಡ್ಸ್ಗಳು ನಿಮಗೆ ವಾಟರ್ದು, ಸಾಯಿಲ್ದು, ಮರಗಳದು, ವೆಜಿಟೇಷನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಸೊ ಬಿಲ್ಟಪ್ ಏರಿಯಾ ಎಲ್ಲ ಕೂಡ ಐಡೆಂಟಿಫಿಕೇಶನ್ ಇದರಲ್ಲಿ ಈಸಿಯಾಗಿ ಮಾಡಬಹುದು. ಯಾವ ಸಹ ಮಲ್ಟಿ ಸ್ಪೆಕ್ಟ್ರಲ್ ಅಂದ್ರೆ ಎಲ್ಲಾ ರೀತಿ ಸ್ಪೆಕ್ಟ್ರಲ್ ಇರುತ್ತೆ, ಎಲ್ಲಾ ರೀತಿ ರೇಡಿಯೋ ತರಂಗಾಂಶಗಳು, ವೇವ್ಲೆನ್ಸ್ಗಳಲ್ಲಿ ನಮ್ಗೆ ರೆಕಾರ್ಡ್ ಮಾಡಿ ಕಳಿಸುತ್ತೆ ಅದು. ಓಕೆ, ನಿಮ್ಗೆ ಗೊತ್ತಿರಬೇಕು, ಈಗ ಮಾನವ ಎಷ್ಟು ಡೆಸಿಬಲ್ ಅಲ್ಲಿ ಕೇಳ್ಬೋದು? 20 ಡೆಸಿಬಲ್ ಅಂದ್ರೆ ಎಷ್ಟು ಡೆಸಿಬಲ್ ತನಕ ನಾವು ಕೇಳ್ಬೋದು. ಅದಕ್ಕಿಂತ ಜಾಸ್ತಿ ಆದ್ರೆ ಕೇಳಕ್ಕಾಗ, ಕಮ್ಮಿ ಇದ್ರೆ ಕೇಳಕ್ಕಾಗಲ್ಲ. ಬಟ್ ಒಂದಷ್ಟು ಪ್ರಾಣಿಗಳು ಕೇಳುತ್ತೆ, ಅಂದ್ರೆ ಆತರ ಡಿಪೆಂಡ್ಸ್. ಹಂಗೆ ಒಂದೊಂದು ಕೂಡ UV ರೇಸು, ಅಲ್ಟ್ರಾ ವೈಲೆಟ್ ರೇಸು, ಇನ್ಫ್ರಾರೆಡ್ ರೇಸು, ಆ ಒಂದು ರೇಸ್ಗಳು ಒಂದೊಂದನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿರುತ್ತೆ. ಸೊ ಆತರ ಬೇರೆ ಬೇರೆ ರೀತಿಯಾದ ಒಂದು ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಗಳಲ್ಲಿ ಇರ್ತಕ್ಕಂಥ ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು ಮಲ್ಟಿ ಸ್ಪೆಕ್ಟ್ರಲ್ ಸ್ಯಾಟಲೈಟ್ ಇಮೇಜಸ್ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಬನ್ನಿ, ಹೈಪರ್ ಸ್ಪೆಕ್ಟ್ರಲ್ ಸ್ಯಾಟಲೈಟ್ ಇಮೇಜಸ್. ಇದು ಅಲ್ಟಿಮೇಟ್, ಇದು ಹೈಪರ್ ಸ್ಪೆಕ್ಟ್ರಲ್, ಇನ್ನೂ ನ್ಯಾರೋ ಇರುತ್ತೆ, ನಿಮಗೆ ಇನ್ನೂ ಡಿಫ್ರೆಂಟ್ ಕಲರ್ ಅಲ್ಲಿ ತೋರಿಸುತ್ತೆ. ವೆರಿ ಗ್ರೇಟ್. ಇದು ಅಂದ್ರೆ ಏನಪ್ಪ ಹೈಪರ್ ಸ್ಪೆಕ್ಟ್ರಲ್ ಅಂದ್ರೆ? ಫಾರ್ ಎಕ್ಸಾಂಪಲ್, ಈಗ ಭೂಮಿ ಮೇಲೆ ಒಂದು ರೇಸ್ ಕಳಿಸುತ್ತೆ ಅಂತ ಇಟ್ಕೊಳ್ಳಿ, ಒಂದು ವೇವ್ ಲೆಂತ್ ಒಂದಿದೆ. ಅಲ್ಲಿ ನಮಗೆ ಮಿನರಲ್ಸ್ ಅಥವಾ ನಾವೇನು ಮೈನಿಂಗ್ ಬೇಕಾಗಿರೋದಿದೆ ಅಂದ್ರೆ ನೋಡಿ, ಈ ತರ ಕಾಣುತ್ತೆ, ಬೇರೆ ಕಲರ್ ತೋರಿಸುತ್ತೆ. ಓಕೆ, ಅದೇ ಅಲ್ಲಿ ಕಾಡುಗಳಿದೆ ಅಂದಾಗ ಈ ರೀತಿ, ಓಕೆ, ಅರಣ್ಯಗಳಿದೆ ಅಂತಂದಾಗ, ನೀರಿದೆ ಅಂದಾಗ ಇದು, ಓಷನ್ ಇದೆ ಅಂದಾಗ ಇದು, ಎನ್ವೈರನ್ಮೆಂಟಲ್ ಸ್ಟಡಿ ಮಾಡಕ್ಕೆ, ಮಿನರಲ್ ಸ್ಟಡಿ ಮಾಡಕ್ಕೆ. ಓಕೆ, ರೆಕಾರ್ಡ್ನ ಡೇಟ್ ಎಲ್ಲೆಲ್ಲಿ ಏನೇನಿದೆ ಅಂತ. ಈಗ ನಾವು ನೋಡುವ ಕರ್ನಾಟಕದ ಒಂದು ಹನೂರ್ ಹತ್ರ ನೀವು ಒಂದು ಚಿನ್ನದ ಗಣಿ ಇದೆ ಅಂತ ಹೇಳಿದ್ವಿ, ನಾವು ಕರೆಂಟ್ ಅಫೇರ್ ಎಲ್ಲ ಓದ್ತಾ ಇರ್ತೀವಿ. ಹೆಂಗ್ ಕಂಡಿಡ್ತೀವಿ? ರಿಮೋಟ್ ಸೆನ್ಸಿಂಗ್ ಗಳಿಂದ, ಈ ಸ್ಯಾಟಲೈಟ್ ಇಮೇಜಸ್ ಗಳಿಂದ ಸ್ಟಡಿ ಮಾಡಕ್ಕೆ, ಈ ತರ ಸ್ಪೆಕ್ಟ್ರಲ್ ಇಮೇಜಸ್ ಗಳಿಂದ ಅಂತ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಸೊ ಇದನ್ನ ಡೀಟೇಲ್ಡ್ ಎಲ್ಲಾ ರೀತಿಯಾದ ಒಂದು ರೀತಿಯನ್ನ ಕೊಡ್ತಕ್ಕಂಥ ಹೈಪರ್ ಸ್ಪೆಕ್ಟ್ರಲ್ ಇಮೇಜಸ್ಗಳು. ಓಕೆ, ಇನ್ನು ಥರ್ಮಲ್ ಅಂದ್ರೇನು ನಿಮ್ಗೆ ಗೊತ್ತೇ ಇದೆ. ನೀವು ಮ್ಯಾಪ್ ಅಲ್ಲಿ, ಜಿಯೋಗ್ರಫಿಲಿ ಮ್ಯಾಪ್ಗಳನ್ನ ಓದಿರ್ತೀರಾ. ಎಲ್ಲಿ ಟೆಂಪರೇಚರ್ ಜಾಸ್ತಿ, ಎಲ್ಲಿ ಟೆಂಪರೇಚರ್ ಕಮ್ಮಿ, ಅದು ನಿಮಗೆ ತೋರಿಸ್ತಾ ಇರುತ್ತೆ. ಎಲ್ಲಿ ಮಳೆ ಬರುತ್ತೆ, ಎಲ್ಲಿ ನೀರು ಇರುತ್ತೆ, ಅದು ಈ ಕಲರ್ ಅಲ್ಲಿ ತೋರಿಸ್ತಾ ಇರುತ್ತೆ. ಎಲ್ಲಿ ಹಾಟ್ ಇರುತ್ತೆ, ರೆಡ್ ಕಲರು, ಸ್ವಲ್ಪ ಹಾಟ್ ಇದ್ರೆ ಆರೆಂಜ್ ಕಲರ್. ಹಿಂಗೆ ಹೆಂಗ್ ಗೊತ್ತಾಗುತ್ತೆ? ಥರ್ಮಲ್ ಸ್ಯಾಟಲೈಟ್ ಇಮೇಜಸ್ ಗಳಿಂದ ಗೊತ್ತಾಗುತ್ತೆ. ಅಲ್ಲಿನ ಸೆನ್ಸರ್ಸ್ಗಳು ಏನಿರುತ್ತೆ ಸರ್, ಆ ಸೆನ್ಸರ್ಸ್ನ ಗಳಿಂದ ನಾವು ಅದನ್ನ ಸ್ಟಡಿ ಮಾಡ್ತೀವಿ. ಓಕೆ, ಅದು ಎಮಿಟ್ ಮಾಡುತ್ತೆ, ಅಲ್ಲಿಂದ ವಾಪಸ್ ತಗೊಳುತ್ತೆ. ಥರ್ಮಲ್ ಅಂತಂದ್ರೆ ಭೂಮಿಯಿಂದ ವಾಪಸ್ ಎಮಿಟ್ ಏನ್ ಆಗ್ತಾ ಇರುತ್ತೆ ರೇಡಿಯೇಷನ್, ಅದರ ಒಂದು ಟೆಂಪರೇಚರ್ ಅನ್ನು ಅದನ್ನ ಮೆಜರ್ ಮಾಡಿ ಐಡೆಂಟಿಫೈ ಮಾಡಿ ಕೊಡ್ತಕ್ಕಂಥದ್ದು. ಸೊ ಇದು ಮೆಜರ್ ಸರ್ಫೇಸ್ ಟೆಂಪರೇಚರ್ ಆಫ್ ದ ಅರ್ತ್, ಹೀಟ್ ಐಸ್ಲ್ಯಾಂಡ್ಗಳು, ಕೂಲ್ ಎಲ್ಲಿದೆ, ಹೀಟ್ ಎಲ್ಲಿದೆ, ಈ ತರದೆಲ್ಲ ನಾವು ಸ್ಟಡಿ ಮಾಡಕ್ಕೆ ಥರ್ಮಲ್ ಸ್ಯಾಟಲೈಟ್ ಇಮೇಜಸ್ಗಳು ಅಂತ ಕರಿತೀವಿ ಅಲ್ವಾ ಸರ್? ವೆರಿ ಗುಡ್. ನೆಕ್ಸ್ಟ್ ಬನ್ನಿ, ರೇಡಾರ್ ಸ್ಯಾಟಲೈಟ್ಗಳು. ಓಕೆ, ಈಗ ನಾನು ನಿಮ್ಗೆ ಹೇಳಿದೆ, ಈಗ ಆಪ್ಟಿಕಲ್ ಅಂದ್ರೆ ಏನೋ ನಾವು ಹೇಳಿದೆ ಅಲ್ವಾ ಸರ್? ಸುಮ್ಮನೆ ಬೆಳಗ್ಗೆ ಸಿಗುತ್ತೆ, ನೈಟ್ ಇದರಲ್ಲಿ ಸನ್ಲೈಟ್ ಅಲ್ಲಿ ಮಾತ್ರ ಇದು ಮಾಡೋದು. ಆದ್ರೆ ರೇಡಾರ್ ಹಂಗಲ್ಲ. ಇದು ಎನಿ ಟೈಮ್, ನೈಟ್ ಆಗಲಿ ಕ್ಲೌಡ್ ಆಗಲಿ, ನೋಡಿ, ರೇಡಾರ್ ಇಮೇಜಸ್ ಆರ್ ಪ್ರೊಡ್ಯೂಸ್ ಯೂಸಿಂಗ್ ಮೈಕ್ರೋವೇವ್ ಎನರ್ಜಿ. ದೀಸ್ ಇಮೇಜಸ್ ಕ್ಯಾನ್ ಬಿ ಟೇಕನ್ ಡ್ಯೂರಿಂಗ್ ಡೇ ಆರ್ ನೈಟ್ ಇನ್ ಕ್ಲೌಡಿ ಕಂಡೀಷನ್. ಎಲ್ಲಾ ಕಂಡೀಷನ್ ಅಲ್ಲೂ ತಗೋಬಹುದು ರೇಡಾರ್ ಇಮೇಜಸ್. ಓಕೆ, ಅದನ್ನೇ ಹೇಳ್ತಾ ಇರೋದು ಸಿಂಥೆಟಿಕ್ ಅಪರ್ಚರ್ ರೇಡಿಯೇಟರ್ ಅಂತ, ಸಾರ್ ಅಂತ ಕರಿತೀವಿ. ನಿಸಾರ್ ಆಗಿರ್ಬೋದು, ನಿಸಾರ್ ಗೊತ್ತಲ್ಲ, ಕರೆಂಟ್ ಅಫೇರ್ ಓದಿರ್ಬೇಕು. ಇಸ್ರೋ ಮತ್ತೆ ನಾಸಾ ಮಾಡಿರೋದು, ಎಸ್ ಬ್ಯಾಂಡ್, ಎಲ್ ಬ್ಯಾಂಡ್ ಎಲ್ಲ
ಅಲ್ವಾ, 2 ಕೋರ್ಸ್ ಇರೋದು ಇದೇನಿದು ನಿಸಾರೋ ಅರ್ತ್ ಇಮ್ಯಾಜಿಂಗ್ ಸ್ಯಾಟಲೈಟ್ ಅಲ್ವಾ ಸರ್. ಸೊ ಈ ಥರದ್ದು ನಾವು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಇದು ಎಲ್ಲ ವೆದರ್ ಕಂಡೀಷನ್ ಕೆಲಸ ಮಾಡುತ್ತೆ. ನೈಟ್ ಆಗಲಿ, ಕ್ಲೌಡ್ ಇರಲಿ, ಮುಚ್ಚೋಗಿರಲಿ, ಕ್ಲೌಡಿಂದ ಎಲ್ಲ ರೀತಿ ಕ್ಲೌಡ್ ಒಳಗೆ ಪೆನೆಂಟ್ರೇಟ್ ಆಗಿ ಎಲ್ಲರೂ ಕೊಡುತ್ತೆ. ಇದು ಯಾಕೆ ಬೇಕು ನಮಗೆ? ಇದು ಫ್ಲಡ್ ಆದಾಗ, ಸಾಯಿಲ್ ಮಾಯಿಶ್ಚರು, ಎಲ್ಲರೂ ಏನಾರು ಎಮರ್ಜೆನ್ಸಿ ಇದ್ದಾಗ, ಅರ್ತ್ ಕ್ವೇಕ್ಸು, ಈ ಥರದ್ದೆಲ್ಲನೂ ಯೂಸ್ ಮಾಡೋಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಓಕೆ, ರೇಡಾರ್ ಸ್ಯಾಟಲೈಟ್ ಇಮೇಜಸ್ ಅಂತ ಕರಿತೀವಿ. ಸೊ ಇದು ಇಮ್ಯಾಜಿನಸ್ಗಳು. ಇನ್ನು ಸ್ಯಾಟಲೈಟ್ ಇಮೇಜ್ ಅಕ್ವಸೇಷನ್ ಅಂತ ಕರಿತೀವಿ ಸರ್. ಅಕ್ವಸೇಷನ್ ಅಂದ್ರೇನು ಅಂದ್ರೆ ಹೆಂಗೆ ಅದನ್ನ ನಾವು ಕ್ಯಾಪ್ಚರ್ ಮಾಡೋದು, ಹೆಂಗೆ ಪ್ರೋಸೆಸ್ ಮಾಡೋದು, ಅಕ್ವೈಸ್ ಮಾಡೋದು. ಅಕ್ವೈಸೇಷನ್ ಅಂದ ತಕ್ಷಣ ಅದನ್ನ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ತಗೋತೀವಿ ಅಂತ. ಒಂದು ಟಾಸ್ಕ್ ಏನಾರು ಇದ್ದಾಗ, ಕಮರ್ಷಿಯಲ್ ಸ್ಯಾಟಲೈಟ್ ಇದ್ರೆ, ಕಸ್ಟಮ್ ಇಮೇಜಸ್ ಬೇಕು ಅಂದ್ರೆ ಅದಕ್ಕೆ ಬೇರೆ ರೀತಿ, ಅಥವಾ ನಮ್ಮ ಹತ್ರ ಇರೋ ಒಂದು ಡೇಟಾಬೇಸ್ ಇಂದ ಅರ್ಚೀವಿಂಗ್ ಅಂತ ಕರಿತೀವಿ, ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಯಾವ ರೀತಿ ಬೇಕು ಅದನ್ನ ನಾವು ಮಾಡಿಫೈ ಮಾಡಿ, ಓಕೆ, ಕ್ಯಾಲ್ಕುಲೇಟ್ ಮಾಡಿ ಆ ಥರ ಮಾಡೋದು. ಈ ಥರ ಎಲ್ಲ ನಾವು ಇದು ಮಾಡ್ತೀವಿ. ಅದನ್ನ ಇಮೇಜ್ ಪ್ರೊಸೆಸಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾನೆ. ಸೊ ಏನು ಮಾಡ್ತೀವಿ ಇದರಲ್ಲಿ? ಫಸ್ಟ್ ರೆಕ್ಟಿಫಿಕೇಶನ್. ಓಕೆ, ಅರ್ತ್ ಕರ್ವೇಚರ್ ಹೆಂಗಿರುತ್ತೆ, ನಮ್ಮ ಅರ್ತ್ ಹಿಂಗಿದೆ, ಕರ್ವೇಚರ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಪ್ಲೇನ್ ಸರ್ವೇಯಿಂಗ್ ಬೇರೆ, ಜಿಯೋಡಲ್ ಸರ್ವೆ ಅಂತ ನಿಮ್ಗೆ ಹೇಳಿದ್ದೀನಿ. ಪೇಪರ್ 1 ಪಾರ್ಟ್ 1 ಓದಿಲ್ಲ, ವಿಡಿಯೋ ನೋಡ್ಕೊಂಡು ಬನ್ನಿ. ಜಿಯೋಡಲ್ ಸರ್ವೆಗಳಲ್ಲಿ ನಾವೇನ್ ಮಾಡ್ತೀವಿ, ಅರ್ತ್ ಕರ್ವೇಚರ್ ಹೆಂಗಿದೆ, ಹಿಂಗಿದೆ ಅಂದ್ರೆ ಇದನ್ನು ತಗೊಳುತ್ತೆ. ಟೆರೇನ್ ಹೆಂಗಿದೆ, ದೊಡ್ಡದ ಬೆಟ್ಟ ಇದೆಯಾ, ಕಾಡ್ ಇದೆಯಾ, ಗುಡ್ಡ ಇದೆಯಾ, ಎಲ್ಲ ರಿಲೀಫ್ ಎಲ್ಲಾನು ತಗೊಳುತ್ತೆ. ಕ್ಯಾಮರಾ ಟಿಲ್ಟ್ ಮಾಡುತ್ತೆ. ಹಾಗಾಗಿ ನಾವು ಏರಿಯಲ್ ಫೋಟೋಗ್ರಫಿನ ನಾವು ಮಾಡೋದು, ಅದರಲ್ಲಿ ಎಸ್ಪೆಷಲಿ ಸ್ಯಾಟಲೈಟ್ ಫೋಟೋಗ್ರಫಿ. ಸೊ ಇದೇನ್ ಮಾಡುತ್ತೆ? ಫಸ್ಟ್ ಸ್ಟೇಜ್ ರೆಕ್ಟಿಫಿಕೇಶನ್, ದ ಪ್ರೋಸೆಸ್ ಆಫ್ ಅಪ್ಲೈಂಗ್ ಜಿಯೋಮೆಟ್ರಿಕ್ ಕರೆಕ್ಷನ್. ನಾವು ಜಿಯೋಮೆಟ್ರಿಕ್ ಅಂದ್ರೆ ನಿಮಗೆ ಮ್ಯಾಪ್ ತೋರಿಸ್ತೆ, ಹಿಂಗೆಲ್ಲ ಕ್ಯಾಲ್ಕುಲೇಷನ್ ಮಾಡುತ್ತೆ, ಹಿಂಗೆಲ್ಲ ಇರುತ್ತೆ. ಜಿಯೋಮೆಟ್ರಿಕ್ ಕರೆಕ್ಷನ್ಸ್ಗಳು, ಯಾಕಂದ್ರೆ ಮಲ್ಟಿಪಲ್ ಇಮೇಜಸ್, ಮಲ್ಟಿಪಲ್ ಒಂದು ಲೊಕೇಶನ್ಗಳಲ್ಲಿ, ಒಂದ್ ಕಡೆ ಇಲ್ಲಿರುತ್ತೆ ಎ, ಇನ್ನೊಂದ್ಸರಿ ಬಿ ಅನ್ನೋ ಲೊಕೇಶನ್ ಅಲ್ಲಿ ಇದೇ ಒಂದು ಪೊಸಿಷನ್ ಬೇರೆ ಬೇರೆ ಕಡೆ ತೆಗೆದು ಎಲ್ಲಾ ರೀತಿಯಾದ ತಗೊಂಡು ಏನು ನಿಮಗೆ ಎರರ್ ಇರುತ್ತೆ ಅದನ್ನ ಅಲೈನ್ ಮಾಡ್ತಕ್ಕಂಥದ್ದು ಇಮೇಜ್ ರೆಕ್ಟಿಫಿಕೇಶನ್. ಮತ್ತೆ ಆರ್ಥೋ ರೆಕ್ಟಿಫಿಕೇಶನ್ ಅಂತ ಕರಿತೀವಿ, ಅಂದ್ರೆ ಪಿಕ್ಸೆಲ್ ಬೈ ಪಿಕ್ಸೆಲ್. ವಾಟ್ ಇಸ್ ಪಿಕ್ಸೆಲ್ ಮುಂದೆ ಓದೋಣ, ರೆಸೊಲ್ಯೂಷನ್ ಅಲ್ಲಿ ಬರುತ್ತೆ, ಇದೆ ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಅದನ್ನು ಪಿಕ್ಸೆಲ್ ಅಂದ್ರೆ ರೆಸೊಲ್ಯೂಷನ್, ಪಿಕ್ಸೆಲ್ ಅಂದ್ರೆ ಗೊತ್ತಿರಬೇಕು ನಿಮ್ಗೆ. ಸೊ ಆದ್ರೆ ಪಿಕ್ಸೆಲ್ ಬೈ ಪಿಕ್ಸೆಲ್ ಅಂದ್ರೆ ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಆ ಒಂದು ಇದನ್ನ ಏನು ಇಮ್ಯಾಜ್ನ, ಅರ್ತ್ ಇಮ್ಯಾಜ್ನ ತಗೊಂಡಿರುತ್ತೆ ಅದನ್ನ ಸೆನ್ಸರ್ ಮಾಡಿ ಅದನ್ನ ಅಲೈನ್ ಮಾಡಿ ಮಾಡ್ತಕ್ಕಂಥದ್ದು. ನಮ್ಗೆ ಆರ್ಥೋ ರೆಕ್ಟಿಫಿಕೇಶನ್ ಏನಾಗುತ್ತೆ, ನಿಮಗೆ ಎಲಿವೇಶನ್ ಬೇಕಾ, ಗ್ರೌಂಡ್ ಲೆವೆಲ್ ಬೇಕಾ, ಅಂದ್ರೆ ಈ ಒಂದು ಟೆರೆನ್ ತಗೊಂಡ್ರೆ, ಈಗ ಒಂದು ಬೆಟ್ಟ ತಗೊಂಡ್ರೆ ಅದರ ಎಲಿವೇಶನ್ ಬೇಕಾ, ಅಥವಾ ಎಲಿವೇಶನ್ ಅಂದ್ರೆ ಅದು ಉದ್ದ, ಹೈಟು, ಅಥವಾ ಅದರ ಒಂದು ಲೆವೆಲ್ ಅಲ್ಲಿ ಬೇಕಾ. ಓಕೆ, ಡಿಜಿಟಲ್ ಗ್ರೌಂಡ್ ಲೆವೆಲ್ ಮಾಡಿಫಿಕೇಶನ್ ಅಂತ ಕರಿತೀವಿ, ಡಿಜಿಟಲ್ ಎಲಿವೇಶನ್ ಮಾಡೆಲ್ ಅಂತ ಕರಿತೀವಿ. ಓಕೆ, ಸೊ ಈ ತರದ್ದು ಮಾಡಿ ಕೊಡ್ತಕ್ಕಂಥದ್ದು. ಮೊಸಾಯಿಕಿಂಗ್ ಅಂದ್ರೆ ಈ ತರ ಮಾಡಿರ್ತಕ್ಕಂಥದ್ದು. ಈಗ ಒಂದು ಏರಿಯಾದ ಇಲ್ಲೊಂದು ಇಮೇಜ್ ನ ಮಾಡ್ತು, ಇನ್ನೊಂದು ಇಮೇಜ್ ನ ಮಾಡ್ತು, ಇನ್ನೊಂದು ಇಮೇಜ್ ನ ಮಾಡ್ತು. ಮಲ್ಟಿಪಲ್ ಇಂಡಿವಿಜುವಲ್ ನ ಆರ್ಥೋ ರೆಕ್ಟಿಫೈಡ್ ಮಾಡಿರೋದನ್ನ ಒಟ್ಟಿಗೆ ನಾವು ಕೂಡಿಸ್ತಾ ಇದೆಯಲ್ಲ. ಓಕೆ, ಕ್ರಿಯೇಟ್ ಎ ಕಂಟಿನ್ಯೂಯಸ್. ಈಗ ನಿಮ್ಗೆ ಗೊತ್ತಿದೆ, ನಾವೇನು ಹೇಳ್ಬೋದು, ಎಷ್ಟೊಂದು ಜನ ಯೂಟ್ಯೂಬ್ ಅಲ್ಲಿ ನಮ್ಮಲ್ಲೇ ಕನ್ನಡದಲ್ಲಿ ವಿಡಿಯೋ ಮಾಡ್ತಾರೆ, ವಾಯ್ಸ್ ಓವರ್ ಕೊಡ್ತಾ ಇರ್ತಾರೆ, ಇಮೇಜ್ಗಳನ್ನ ಹಾಕ್ತಾ ಇರ್ತಾರೆ, ಒಂದಾದ್ಮೇಲೆ ಒಂದು ಇಮೇಜ್ ಬರ್ತಾ ಇರುತ್ತೆ, ಒಳ್ಳೆ ವಿಡಿಯೋ ರೀತಿ ಫೀಲ್ ಆಗುತ್ತೆ. ನಾವು ಇಮೇಜ್ಗಳನ್ನ ಇಟ್ಕೊಂಡು ಒಂದು ವಿಡಿಯೋ ಮಾಡ್ಬೋದು ಅಲ್ವಾ ಸರ್. ಹಂಗೆ ಮಲ್ಟಿಪಲ್ ಒಂದು ಇದನ್ನ ತಗೊಂಡು ಒಂದು ಕಂಪ್ಲೀಟ್ ಒಂದು ಸೆಟ್, ಕಂಪ್ಲೀಟ್ ಒಂದು ಏನು ಕ್ರಿಯೇಟ್ ಮಾಡ್ತೀವಲ್ಲ ಒಂದು ವಿಡಿಯೋ ರೀತಿ, ದಟ್ ಈಸ್ ಕಾಲ್ಡ್ ಮೊಸಾಯಿಕಿಂಗ್ ಅಂತ ಕರಿತೀವಿ. ಇನ್ನು ಮೊಸಾಯಿಕಿಂಗ್ ಅಲ್ಲಿ ಆರ್ಥೋ ರೆಕ್ಟಿಫೈಡ್ ಅಂತ, ಇದರಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ, ಆರ್ಥೋ ಮೊಸಾಯಿಕ್ ಅಂತ ಬರುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಇದನ್ನು ಕೂಡ ಇದು ಸಿಲೆಬಸ್ ಅಲ್ಲೂ ಇದೆ. ಆರ್ಥೋ ಮೊಸಾಯಿಕ್ ಅಂದ್ರೇನು, ಜಿಯೋಮೆಟ್ರಿಲಿ ಕರೆಕ್ಟೆಡ್ ಏರಿಯಲ್ ಇಮೇಜಸ್. ಜಿಯೋಮೆಟ್ರಿಕಲಿ ಅಂದ್ರೆ ಕ್ಯಾಲ್ಕುಲೇಷನ್ ಆದ್ಮೇಲೆ ಏನಿದೆ ಅದೆಲ್ಲ ಬರುತ್ತೆ, ಹಿಂಗಿದ್ಯಾ, 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 ಓಕೆ, ಹಿಂಗಿದ್ಯಾ. ಸೊ ಎಲ್ಲಾನು ಕರೆಕ್ಟ್ ಆದ್ಮೇಲೆ ಸ್ಟಿಚಸ್ ಹಂಡ್ರೆಡ್ಸ್ ಇದು 100,000s. ಈಗ ಇಲ್ಲಿ ಮಲ್ಟಿಪಲ್ ಅಂತ ಏನ್ ಕರಿತೀವಿ, ಅದೇ ತುಂಬಾ ಥೌಸಂಡ್ಸ್, 100 lakhs ಟುಗೆದರ್ ನಾವು ಓವರ್ ಲ್ಯಾಪ್ ಮಾಡಿ ಒಂದು ಫೋಟೋ ರೆಡಿ ಮಾಡುತ್ತೆ. ಅಂದ್ರೆ ನಿಮಗೆ ಒಂದು ಇಮೇಜ್ ಹಂಗೆ ಆಗಲ್ಲ ಸ್ನೇಹಿತರೆ. ಈಗ ಒಂದೇ ಇಮೇಜ್ ಅಲ್ಲಿ ನಿಮಗೆ ಇದು ಬೇಕು, ಟೆಂಪರೇಚರ್ ಇರಬೇಕು, ಎಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ, ಒಂದ್ ಕಡೆ ನದಿ ಇದೆ. ಸೊ ಎಲ್ಲ ನದಿದೆ ಸಪ್ರೇಟ್ ತಗೊಂಡಿರುತ್ತೆ, ಬೆಟ್ಟದೆ ಥರ್ಮಲ್ ಟೆಂಪರೇಚರ್ ಸಪ್ರೇಟ್ ಇರುತ್ತೆ. ಈ ತರ ಅಲ್ಲೇನಾದ್ರೂ ಮಿನರಲ್ ಇದ್ರೆ ಮಿನರಲ್ ತಗೋಬೇಕು, ಅಲ್ಲಿ ಕಾಡಿದ್ರೆ ಕಾಡನ್ನು ತಗೋಬೇಕು, ಅರಣ್ಯದ ಈ ತರ ಇರುತ್ತೆ. ಎಲ್ಲನೂ ಒಂದ್ರ ಮೇಲೆ ಒಂದು ಕೂರಿಸಿ ಓವರ್ಲ್ಯಾಪ್ ಮಾಡಿ ಒಂದು ಇಮೇಜ್ ಕೊಡ್ತೀವಲ್ಲ, ಆರ್ಥೋ ಮೊಸಾಯಿಕ್ ಅಂದ್ರೆ ಏರಿಯಲ್ ಇಮೇಜಸ್ ಸ್ಟಿಚ್ ಮಾಡಿ 100,000s ಓವರ್ಲ್ಯಾಪ್ ಮಾಡಿ ಮೆಜರ್ಮೆಂಟ್ ಆರ್ ಟೇಕನ್ ಫ್ರಮ್ ಆರ್ಥೋ ಮೊಸಾಯಿಕ್ಸ್ ಆರ್ ಸ್ಪೆಷಲಿ ಅಕ್ಯುರೇಟ್. ಸೊ ಆರ್ಥೋ ಮೊಸಾಯಿಕ್ ಅಂತ ನಾವು ಮಾಡಿ ಫೈನಲ್ ಆಗಿ ನಾವು ಬಿಡ್ತಕ್ಕಂಥದ್ದು. ಓಕೆ, ಸೊ ಇದು ಗೊತ್ತಿರಬೇಕು. ಈ ತರ ನಾವು ಮಾಡ್ತೀವಿ. ಕ್ಲಾಸಿಫಿಕೇಶನ್ ಬೇರೆ ಬೇರೆ ರೀತಿ ಮಾಡ್ಬೋದು, ತುಂಬಾ ಡೀಟೇಲ್ಸ್ಗಳಿವೆ, ಆದರೆ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಇಂದ ಏನಿದೆ ಅಷ್ಟು ಮಾತ್ರ ಓದೋಣ ನಾವು. ಓಕೆ, ಇನ್ನು ನೆಕ್ಸ್ಟ್ ಬರ್ತೀನಿ.
ಟೈಪ್ ಆಫ್ ಸ್ಯಾಟಲೈಟ್ಸ್ಗಳಲ್ಲಿ ನಾವು ಬೇರೆ ರೀತಿಯೂ ನಾವು ಡಿವೈಡ್ ಮಾಡ್ಬೋದು ಸ್ಯಾಟಲೈಟ್ಸ್ಗಳಲ್ಲಿ. ಓಕೆ, ಅದನ್ನ ನಿಮ್ಗೆ ಹೇಳಿದೆ, ಲೋ ಅರ್ತ್ ಆರ್ಬಿಟ್, ಮೀಡಿಯಂ ಅರ್ತ್ ಆರ್ಬಿಟ್, ಅದರಲ್ಲಿ ಯಾವ್ದಾದ್ರು ಬರುತ್ತೆ ಅದು ಮುಂದೆ ಓದೋಣ ಅಂತ ಹೇಳಿದೆ. ಬಟ್ ಸ್ಯಾಟಲೈಟ್ ನಾವೇನು ಯೂಸ್ ಮಾಡ್ತೀವಲ್ಲ ಅದರ ಕ್ಯಾರೆಕ್ಟರಿಸ್ಟಿಕ್ನ ನಾವು ತಿಳ್ಕೊಳ್ಳೋಕೆ ವೆದರ್ ಸ್ಯಾಟಲೈಟ್ ಅಂದ್ರೆ ವೆದರ್ದ ಮಾತ್ರ ಕೆಲಸ ಮಾಡ್ತಕ್ಕಂಥ ಅಪ್ಲಿಕೇಶನ್ಸ್ ಅಂತ ಕರಿತೀವಿ, ಅಂದ್ರೆ ಯೂಸಸ್. ಅದರ ಮೇಲೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್, ಓಕೆ, ಮತ್ತೆ ಕಮ್ಯುನಿಕೇಶನ್ ಸ್ಯಾಟಲೈಟ್, ನೇವಿಗೇಷನ್ ಸ್ಯಾಟಲೈಟ್, ಈ ಥರ ನಾವು ಡಿವೈಡ್ ಮಾಡ್ಬೋದು ಸ್ನೇಹಿತರೆ. ವೆದರ್ ಅಂದ್ರೆ ವೆದರ್ ಕ್ಲೌಡ್, ಸ್ಟ್ರೋಮು, ರೈನ್ಫಾಲ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತವೆ. ಓಕೆ, ಸೊ ವೆದರ್ ಸ್ಯಾಟಲೈಟ್ ಅಂತ ಕರಿತೀವಿ. ಆಮೇಲೆ ನಿಮ್ಗೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗಳಾಗಿರ್ಬೋದು. ಸೊ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗಳು ನಿಮಗೆ ನಮ್ಮ ಭೂಮಿನ ಸ್ಟಡಿ ಮಾಡೋಕ್ಕೆ, ವಾಟರ್, ಫಾರೆಸ್ಟ್, ಮೌಂಟೇನ್, ಸಿಟೀಸ್ಗಳನ್ನ ಮಾಡೋಕ್ಕೆ ನಮ್ಗೆ ಜಿಸ್ ಸ್ಯಾಟಲೈಟ್ ಅಂತ ಕರಿತೀವಲ್ಲ, ಸೊ ಅದು ನಮ್ಗೆ ಇಂಪಾರ್ಟೆಂಟ್. ಈಗ ಒಂದು ಲ್ಯಾಂಡ್ನ ಮೆಷರ್ ಮಾಡೋಕ್ಕೆ, ಅದಕ್ಕೆ ಒಂದು ಸಪರೇಟ್ ಆಗಿ ಮಾರ್ಕ್ ಮಾಡೋಕ್ಕೆ, ಸೊ ಈ ಥರದ್ದೆಲ್ಲ ಯೂಸ್ ಮಾಡಿ. ಕಮ್ಯುನಿಕೇಶನ್ ನಿಮ್ಗೆ ಗೊತ್ತೇ ಇದೆ, ಏನು ನಮ್ಗೆ ಇಂಟರ್ನೆಟ್ಗಾಗಿರ್ಬೋದು, 4G 5G, ಟೆಲಿಫೋನ್, ರೇಡಿಯೋ, ಸೊ ಇವಕ್ಕೆಲ್ಲ ನಾವು ಕಮ್ಯುನಿಕೇಶನ್ ಯೂಸ್ ಮಾಡ್ತೀವಿ. ನೇವಿಗೇಷನ್ ನಮ್ದು ಭಾರತದ ನಾವಿಕ್ ಇದೆ, ಗ್ಲೋಬಲ್ದು ಅಥವಾ ಅಮೆರಿಕದ್ದು GPS ಇದೆ, ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಅಂತ. ನಿಮ್ಮ ಹತ್ರ GPS ಹೇಳ್ತಿರ್ತೀವಿ, ಮೊಬೈಲ್ GPS ಆನ್ ಮಾಡಿ, GPS ಆನ್ ಮಾಡಿ ಅಲ್ವಾ ಸರ್. ಸೊ ಈ ಥರ ನಾವು ಅದರ ಅಪ್ಲಿಕೇಶನ್ಸ್ ಮೇಲೆ, ಅದ್ರ ಕೆಲಸ ಮಾಡೋದ್ರ ಮೇಲೆ ನಾವು ಈ ಥರ ಡಿವೈಡ್ ಮಾಡ್ಬೋದು. ಓಕೆ, ಇನ್ನು ಈ ಸ್ಯಾಟಲೈಟ್ ಇಮೇಜ್ಗಳು ಇದರಿಂದ ನಮ್ಗೆ ಏನು ಸಿಗುತ್ತಲ್ಲ ಸ್ನೇಹಿತರೆ, ಅದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಾವು ರೆಸೊಲ್ಯೂಷನ್ ಅಂತ ಕರಿತೀವಿ ಸರ್. ರೆಸೊಲ್ಯೂಷನ್ ಅಂದ್ರೇನು, ಈಗ ನಿಮ್ದು ಫೋಟೋ ಹೇಳ್ತೀವಲ್ಲ ಸರ್, ಇಷ್ಟು ನಿಮ್ದು ಕ್ಯಾಮರಾ ಆಪ್ಟಿಕಲ್ ಲೆನ್ಸ್ ಇದೆ, ಇಷ್ಟು ರೆಸೊಲ್ಯೂಷನ್ಸ್ ಇದೆ. ನೀವು ಮೊಬೈಲ್ ತಗೋಬೇಕಾದ್ರೆ ಸ್ಪೆಸಿಫಿಕೇಶನ್ ಅಲ್ಲಿ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ನಿಮಗೆ ಇದರಲ್ಲಿ. ಅಂದ್ರೆ ಇಲ್ಲಿ ರೆಸೊಲ್ಯೂಷನ್ ನಾವು ಪಿಕ್ಸೆಲ್ ಮೇಲೆ ಕಂಡುಹಿಡ್ತೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 1/1 ಅಂತ ತಗೊಳ್ಳೋಣ ಏರಿಯಾ. ಓಕೆ, ಇದು ನಾವು ಅರ್ಥಲ್ಲಿ ನಿಮಗೆ ಲಕ್ಷಾಂತರ ಕಿಲೋಮೀಟರ್ ಇರುತ್ತೆ. ಈಗ 1 ಮೀಟರ್ ಬೈ 1 ಮೀಟರ್ ಅಂತ ಅಂದ್ಕೊಂಡ್ರೆ ನಿಮಗೆ ಇಲ್ಲಿ ಎಷ್ಟು ಈ ತರ ನಿಮಗೆ ಚುಕ್ಕಿದೆ. ಇಂಥ ಒಂದು ಚುಕ್ಕಿನ ಪಿಕ್ಸೆಲ್ ಅಂತೀವಿ. ಈ ಒಂದು ಇದರಲ್ಲಿ ನೋಡಿ ತುಂಬಾ ಚುಕ್ಕಿ ಇದ್ರೆ ಒಂದ್ರ ಪಕ್ಕ ಇದ್ರೆ ನೀವು LCD ಟಿವಿ ನೋಡ್ತೀರಾ, ಚುಕ್ಕಿ ಇರುತ್ತೆ ಅಲ್ವಾ ಸರ್. ಹಿಂಗೆ ಹೊತ್ತೊತ್ತಾಗಿದ್ರೆ ಇದು ಜಾಸ್ತಿ ಪಿಕ್ಸೆಲ್ ಇದೆ ಅಂತ, ಮೋರ್ ಪಿಕ್ಸೆಲ್ ಇದ್ರೆ ನಿಮಗೆ ಹೊತ್ತೊತ್ತಾಗಿದ್ರೆ ನಿಮಗೆ ರೆಸೊಲ್ಯೂಷನ್ ಚೆನ್ನಾಗಿ ಒಟ್ಟೊಟ್ಟಿಗೆ ಇದ್ರೆ ನಿಮಗೆ ಜಾಸ್ತಿ ಕಾಣುತ್ತೆ, ಗ್ಯಾಪ್ ಇರಬಾರ್ದು. ಈಗ ಇದೇ ನಿಮಗೆ ಒಂದು ಇಮೇಜ್ ಅಲ್ಲಿ ಅಲ್ಲೊಂದು ಕೈಯೊಂದು ಕಾಲೊಂದು ಮೂಲೆ ಈ ಕಡೆ ಹಿಂಗೆ ಇಷ್ಟು ಗ್ಯಾಪ್ ಇದೆ ಅಂದ್ರೆ ಇಲ್ಲಿ ಲೆಸ್ ಪಿಕ್ಸೆಲ್ ಆಯ್ತು. ಲೆಸ್ ಪಿಕ್ಸೆಲ್ ಅಂದ್ರೇನು, ನಿಮಗೆ ರೆಸೊಲ್ಯೂಷನ್ ಕಮ್ಮಿ, ಲೆಸ್ ರೆಸೊಲ್ಯೂಷನ್ ಅಂತ ಕರಿತೀವಿ, ಅಂದ್ರೆ ಚೆನ್ನಾಗಿ ಕಾಣಲ್ಲ. ಮೋರ್ ಪಿಕ್ಸೆಲ್ ಅಂದ್ರೆ ಮೋರ್ ರೆಸೊಲ್ಯೂಷನ್, ಅಂದ್ರೆ ನಿಮಗೆ ಆ ಒಂದು ಫಿಗರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಸ್ಪೇಷಲ್ ರೆಸೊಲ್ಯೂಷನ್ ಅಲ್ಲಿ, ಆಯ್ತಾ. ಇದಕ್ಕಿಂತ ಇದು ಇರುತ್ತಲ್ಲ ಚಿಕ್ಕದಾಗಿ, ಇದು ತುಂಬಾ ರೆಸೊಲ್ಯೂಷನ್ಸ್ ಇರುತ್ತೆ ಅಂತ. ಓಕೆ, 1/1 ಅಲ್ಲಿ ಎಷ್ಟು ಚುಕ್ಕಿಗಳಿದೆ ಅಂತ. ಓಕೆ, ಸೊ ಈ ತರ ರೆಸೊಲ್ಯೂಷನ್ ಅಂತೀವಿ. ಅದನ್ನ 4 ಟೈಪ್ ಮಾಡ್ತೀವಿ: ಸ್ಪೇಷಿಯಲ್ ರೆಸೊಲ್ಯೂಷನ್, ಸ್ಪೆಕ್ಟ್ರಲ್, ರೇಡಿಯೋಮೆಟ್ರಿಕ್ ಅಂಡ್ ಟೆಂಪರಲ್ ರೆಸೊಲ್ಯೂಷನ್ ಅಂತ ಮಾಡ್ತೀವಿ ಸ್ನೇಹಿತರೆ. ನಾನು ಇಲ್ಲೇ ಕೊಟ್ಟಿದ್ದೀನಿ, ಡೀಟೇಲ್ ಆಗಿ ಹೇಳೋಣ. ಸ್ಪೇಷಿಯಲ್ ರೆಸೊಲ್ಯೂಷನ್ ಅಂದ್ರೆ ಪಿಕ್ಸೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಪಿಕ್ಸೆಲ್ ಜಾಸ್ತಿ ಇರುತ್ತೆ 1/1 ಅಲ್ಲಿ. ಓಕೆ, ದಟ್ ಈಸ್ ಕಾಲ್ಡ್ ಒಂದು ರೆಸೊಲ್ಯೂಷನ್, ಹೈಯರ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಸ್ಪೇಷಿಯಲ್, ಓಕೆ, ಸ್ಪೇಷಿಯಲ್ ರೆಫರ್ಸ್ ಟು ಸೈಜ್ ಆಫ್ ದ ಸ್ಮಾಲೆಸ್ಟ್ ಆಬ್ಜೆಕ್ಟ್ ದಟ್ ಕ್ಯಾನ್ ಬಿ ಸೀನ್ ಇನ್ ಅನ್ ಇಮೇಜ್. ನೀವು ಮೇಲ್ಗಡೆಯಿಂದ ತೆಗೆದಾಗ, ನೀವು ಈಗ ಗೂಗಲ್ ಇಮೇಜ್ ಅಥವಾ ಗೂಗಲ್ ಮ್ಯಾಪ್ನ ಓಪನ್ ಮಾಡ್ತೀರಾ ಅಲ್ವಾ, ಅಲ್ಲಿ ಅರ್ತ್ ಒಂದು ಇದನ್ನ ಆನ್ ಮಾಡ್ಕೊಂಡು ನೋಡ್ತೀರಾ, ಎಲ್ಲಿ ಭೂಮಿ ಇದೆ, ಎಲ್ಲಿ ಏನಿದೆ, ಎಲ್ಲಿ ರೋಡ್ ಇದೆ ಅಂತೆಲ್ಲ ನೋಡ್ತಿರ್ತೀರಾ. ಪ್ರತಿಯೊಂದು ಆಬ್ಜೆಕ್ಟ್ ಕಾಣಿಸ್ತಾ ಇದೆ ಸ್ಮಾಲ್ ಆಬ್ಜೆಕ್ಟ್ ಅಂತಂದಾಗ ಆ ಒಂದು ಇಮೇಜ್ ಅಲ್ಲಿ. ಓಕೆ, ದಟ್ ಈಸ್ ಹೈ ಸ್ಪೇಷಿಯಲ್ ರೆಸೊಲ್ಯೂಷನ್ ಅಂತ ಅರ್ಥ. ಓಕೆ, ಅರ್ಥ ಆಗ್ತಿದೆಯಲ್ಲ. ಹಾಗಾಗಿ ನಾವು ಗೂಗಲ್ ಅರ್ತ್ ಇದನ್ನ ನಾವು ಯೂಸ್ ಮಾಡ್ತೀವಿ, ಯೂಶಲಿ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾರೆ. ಅದೊಂದು ಪ್ಲಾಟ್ಫಾರ್ಮ್, ಒಂದು ಸಾಫ್ಟ್ವೇರ್ ಅಂತ ಕರೀಬೋದು ಅಲ್ವಾ. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಎಸ್, ಸೊ ಇದು ಮಿನಿಮಮ್ ನಮ್ಗೆ 1 ಮೀಟರ್ 30 ಸೆಂಟಿಮೀಟರ್ 30 ಮೀಟರ್ದು ನಮ್ಮ ಗ್ರೌಂಡ್ ಲೆವೆಲ್ ಕಾಣಿಸುತ್ತೆ. ದಟ್ ಈಸ್ ಸ್ಪೇಷಿಯಲ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಸ್ಪೆಕ್ಟ್ರಲ್ ಅಂತಕ್ಕಂಥದ್ದು ಏನಿದೆ, ಈ ತರ ನೋಡಿ, ಸ್ಪೆಕ್ಟ್ರಲ್ ನೋಡಿ ಕಾಣಿಸ್ತಾ ಇದೆಯಾ. ಸ್ಪೆಕ್ಟ್ರಲ್ ಅಂದ್ರೆ ಕಲರ್ ಬೇರೆ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಅಲ್ಲಿ, ವೇವ್ ಲೆನ್ಸ್ ಅಲ್ಲಿ, ಫ್ರೀಕ್ವೆನ್ಸಿಗಳಲ್ಲಿ ನಮಗೆ ಬೇರೆ ಒಂದು ಬ್ಯಾಂಡ್ಸ್ ಗಳಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ರೆಸೊಲ್ಯೂಷನ್ಸ್ಗಳು. ಅಂದ್ರೆ ಇಲ್ಲಿ ಕಲರ್ ಮೆಟೀರಿಯಲ್ ಡೀಟೇಲ್ ನಮಗೆ ಸಿಗುತ್ತೆ. ದಟ್ ಇಸ್ ಕಾಲ್ಡ್ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್. ಅದು ನಮಗೆ ಆ ಒಂದು ಕಲರ್ ಅಲ್ಲಿ ತೋರಿಸ್ತಾ ಹೋಗ್ತದೆ. ಓಕೆ, ಇನ್ನು ರೇಡಿಯೋಮೆಟ್ರಿಕ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಇನ್ನು ರೇಡಿಯೋಮೆಟ್ರಿಕ್ ಅಂತದ್ದು ಏನಿದೆ ಸ್ನೇಹಿತರೆ, ಇದು ನಿಮಗೆ ಬ್ರೈಟ್ನೆಸ್, ಓಕೆ, ಈ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಲರ್ ಮೇಲೆ ಆಕ್ಚುಲಿ ನೋಡಕ್ ಹೋದ್ರೆ 250 ಏನೋ 256 ಏನೋ ಡಿಫ್ರೆಂಟ್ ನಾವು ಆ ತರ ನೋಡಬಹುದು ಕಲರ್. ಬಟ್ 4 ಬೇಸಿಕ್ಸ್ ಕಲರ್ ಅಂತ ತಗೊಂಡಾಗಲೂ ಕೂಡ, ಅಥವಾ RGB ಅಂತಾನು ಕೂಡ ಒಂದ್ಸಲ ಕರೀತಾರೆ, 3 ಬೇಸಿಕ್ ಕಲರ್. ಇದನ್ನ ತಗೊಂಡಾಗ ಯಾವ ಕಲರ್ ಅಲ್ಲಿ ನಮಗೆ ಏನೇನು ರೆಸೊಲ್ಯೂಷನ್ ಸಿಗುತ್ತೆ ಅಂತ. ಅಂದ್ರೆ ನಿಮ್ಗೆ ಲೆಸ್ ಕಲರ್ ಇದ್ಲು ಕೂಡ ಬ್ರೈಟ್ನೆಸ್ ಭೂಮಿ ಮೇಲೆ ನೋಡಿದಾಗ, ಯಾವ್ದಾದ್ರು ಒಂದು ಏರಿಯಾ ತುಂಬಾ ಲೆಸ್ ಕಲರ್ ಇದ್ದು ನಮ್ಗೆ ಎಲ್ಲ ರೆಸೊಲ್ಯೂಷನ್ ಚೆನ್ನಾಗಿ ಕಾಣಬೇಕು. ನಿಮ್ಮ ಒಂದು ಲೆನ್ಸ್ ಹಂಗಿರ್ಬೇಕು, ನಿಮ್ಮ ಸ್ಯಾಟಲೈಟ್ ಒಂದು ಕೆಪಾಸಿಟಿ, ಅದ್ರಲ್ಲಿ ಸೆನ್ಸರ್ಸ್ ಹಂಗ್ ವರ್ಕ್ ಮಾಡಬೇಕು.
ಸೊ ಒಳ್ಳೆ ರೆಸಲ್ಯೂಷನ್ ಸಿಗ್ತಾ ಇದೆಯಾ? ಎಸ್. ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ರೆಫರ್ಸ್ ಟು ಬ್ರೈಟ್ನೆಸ್ ಡೀಟೇಲ್, ಅಂದ್ರೆ ಆ ಒಂದು ಬ್ರೈಟ್ನೆಸ್, ಕಮ್ಮಿ ಬ್ರೈಟ್ನೆಸ್ ಇದ್ರು ಕಾರ್ಡು ತುಂಬಾ ದಟ್ಟವಾದ ಕಾರ್ಡ್ ಕಾಣಲ್ಲ, ಬಟ್ ಅಲ್ಲಿ ಬ್ರೈಟ್ನೆಸ್ ಕಮ್ಮಿ ಇದ್ದು ನಿಮ್ಗೆ ಕಾಣಿಸ್ಬೇಕು. ದಟ್ ಈಸ್ ಕಾಲ್ಡ್ ರೇಡಿಯೋಮೆಟ್ರಿಕ್. ಅಂದ್ರೆ ಇದನ್ನ ಬ್ರೈಟ್ನೆಸ್ ಮೇಲೆ ಹೋಗ್ತಕ್ಕಂಥದ್ದು. ಹೈಯರ್ ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಮೀನ್ಸ್ ಬೆಟರ್ ಸೆನ್ಸಿಟಿವಿಟಿ ಅಂತ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅದನ್ನ ನಾವು ಬಿಟ್ ಮೇಲೆ ಎಳಿತೀವಿ. 8 ಬಿಟ್ಟು 12 ಬಿಟ್ಟು 16 ಅಂತ ಹಿಂಗೆ ಹೋಗ್ತಾ ಇರುತ್ತೆ. 8 ಬಿಟ್ ಇದ್ರೆ ಸ್ವಲ್ಪ ಕಮ್ಮಿ, 12 ಬಿಟ್ ಆ ಒಂದು ಫಿಗರ್, ಆ ಒಂದು ಇಮೇಜ್ 12 ಬಿಟ್ ಇದೆ ಅಂದ್ರೆ ಆ ರೆಸಲ್ಯೂಷನ್ ಇನ್ನೂ ಚೆನ್ನಾಗಿದೆ ಅಂತ, 16 ಬಿಟ್ ಇದೆ ಅಂದ್ರೆ ಇನ್ನೂ ಚೆನ್ನಾಗಿದೆ ಅಂತ. ಓಕೆ, ಹಂಗೆ ಟೆಂಪರಲ್ ರೆಸಲ್ಯೂಷನ್ ನೆಕ್ಸ್ಟ್ ಬಂದ್ರೆ 4ನೇದು. ಅಂದ್ರೆ ಟೆಂಪರಲ್ ರೆಸಲ್ಯೂಷನ್ ಅಂತಂದ್ರೆ ಈಗ ಒಂದು ನಿಮ್ಗೆ ಭೂಮಿ ಸುತ್ತ ಇರುತ್ತಲ್ವಾ, ಈಗ ಒಂದು ಪಾಯಿಂಟ್ ನ ಪದೇ ಪದೇ ನಾವು ನೋಡ್ತಾ ಇರ್ಬೇಕು. ಟೆಂಪರಲ್ ಹಿಂಗ್ ಹೋಗ್ಬೇಕು ಬರ್ಬೇಕು. ಈಗ 6 ಅವರ್ ಆಗಿರ್ಬೋದು, 12 ಅವರ್ಸ್ ಆಗಿರ್ಬೋದು, 24 ಅವರ್ಸ್ ಆಗಿರ್ಬೋದು. ಈ ಒಂದು ಭೂಮಿಯ ಸುತ್ತ ಆ ಒಂದು ಸ್ಯಾಟಲೈಟ್ 6 ಅವರ್ ಒನ್ಸ್ ಅಥವಾ 12 ಅವರ್ಸ್ 24 ಅವರ್ಸ್ ಫ್ರೀಕ್ವೆಂಟ್ಲಿ ಅದನ್ನ ಬಂದು ಚೆಕ್ ಮಾಡ್ತಾ ಇರ್ಬೇಕು. ಯಾಕೆ? ಏನಾದ್ರು ಸರ್ವೆ ನಾವು ಅದನ್ನ ಸೆಕ್ಯೂರಿಟಿ ಪರ್ಪಸ್ ಇಂದ ಆಗಿರ್ಬೋದು, ಅಥವಾ ಏನಾದ್ರು ಕಳ್ತನ, ಅಥವಾ ಏನಾದ್ರು ಕಾಡ್ಗಿಚ್ಚಾಗಿರ್ಬೋದು, ಮಳೆ, ಅಥವಾ ಏನಾದ್ರು ಒಂದು ಮೈನಿಂಗ್ ಬಗ್ಗೆ ಆಗಿರ್ಬೋದು, ಸ್ಯಾಟಲೈಟ್ ಇಂದ ಇನ್ಫಾರ್ಮೇಶನ್ ತಗೊಳ್ಳೋದಾಗಿರ್ಬೋದು, ಅಥವಾ ಡೆವಲಪ್ಮೆಂಟ್ ಕೆಲಸ ಏನ್ ನಡೀತಾ ಇದೆ, ಇನ್ನೊಂದು ದಿನ ಬಿಟ್ಟಾಗ ಏನ್ ನಡೆಯುತ್ತೆ, ಅಥವಾ ಆ ಒಂದ್ ದಿನದಲ್ಲಿ ಬೇಕಾದ್ರೆ ಸ್ಯಾಟಲೈಟ್ ಇಂದ ಸರ್ಕಾರಗಳು ಪ್ರೋಗ್ರೆಸ್ ನ ಅನಲೈಸ್ ಮಾಡ್ಬಿಡ್ಬೋದು. ಓಕೆ, ಅದೊಂದು ಆ್ಯಪ್ಗಳನ್ನ ಮಾಡಿ, ಒಂದು ಪ್ಲಾಟ್ಫಾರ್ಮ್ಗಳನ್ನ ಮಾಡಿ. ಸೊ ಅದನ್ನ ಟೆಂಪರಲ್ ರೆಸಲ್ಯೂಷನ್ ರೆಫರ್ಸ್ ಟು ಹೌ ಆಫನ್ ಎ ಸ್ಯಾಟಲೈಟ್ ರೀವಿಸಿಟ್ ದ ಸೇಮ್ ಏರಿಯಾ. ಒಂದೇ ಏರಿಯಾಕ್ಕೆ ಎಷ್ಟು ಸಲ ಬಂದೋಗುತ್ತೆ ಅಂತ. ಶಾರ್ಟ್ ಟೈಮಲ್ಲಿ ಬಂದ್ರೆ ಬೆಟರ್ ಮಾನಿಟರಿಂಗ್, ಬೆಟರ್ ರೆಸಲ್ಯೂಷನ್ ಇರುತ್ತೆ. ಈಗ 1 ಅವರ್ ಅಲ್ಲಿ ಒಂದು ಪಿಕ್ಚರ್ ತೆಗೆಯುತ್ತೆ ಇದೇ ಜಾಗದಲ್ಲಿ ಬಂದು ಒಂದು ಪಾಯಿಂಟ್ ಸ್ಯಾಟಲೈಟ್. ಓಕೆ, ಭೂಮಿ ಹತ್ರ ಈ ಪಾಯಿಂಟ್ ಅಲ್ಲಿ ಇನ್ನೊಂದು 1 ಅವರಲ್ಲೇ ಬಂತು ಅಂತ ಇಟ್ಕೊಳ್ಳಿ. ಇನ್ನೊಂದು ಅವರ್ ಬಿಟ್ಟು ಅಕಸ್ಮಾತ್ ಸುತ್ಕೊಂಡ್ ಬಂದು ಅದು ಇವತ್ತು 1 ಅವರಲ್ಲಿ ಇನ್ನೊಂದು ಇಮೇಜ್ ಅಲ್ಲಿ ಅದೇ ತೆಗೆದ್ರೆ ಆಗ ಅದ್ರ ರೆಸಲ್ಯೂಷನ್ ಏನಿರುತ್ತೆ ಕ್ಲೀನಾಗಿ ಗೊತ್ತಾಗುತ್ತೆ ಡಿಫ್ರೆನ್ಸ್ಗಳು, ಅಲ್ವಾ ಸರ್? ಆ ತರ ರಿವಿಸಿಟ್ ಟೈಮ್ ಮೇಲೆ ನಾವು ಕೊಡ್ತಕ್ಕಂಥ ರೆಸಲ್ಯೂಷನ್ಸ್ಗಳು. ಈ ತರ 4 ಟೈಪ್ ಆಫ್ ರೆಸಲ್ಯೂಷನ್ಸ್ ನಾವು ಮಾಡ್ತೀವಿ ಸ್ನೇಹಿತರೆ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್. ನಾನು ಇಲ್ಲೂ ಕೊಟ್ಟಿದ್ದೀನಿ. ಸ್ಪೇಷಿಯಲ್ ರೆಸಲ್ಯೂಷನ್ ಅಲ್ಲಿ ಹೈ ರೆಸಲ್ಯೂಷನ್ ಅಂದ್ರೆ 0.3 ಮೀಟರ್ 5 ಮೀಟರ್. ಲೋ ರೆಸಲ್ಯೂಷನ್ಸ್ ಅಂತಂದ್ರೆ 1 ಕಿಲೋಮೀಟರ್ ಲಾರ್ಜ್, ಅಂದ್ರೆ ತುಂಬಾ ಲಾರ್ಜ್ ಇದ್ರೆ ನಮಗೆ ಆಗ ರೆಸಲ್ಯೂಷನ್ ಸಣ್ಣದು ಕಾಣಿಸಲ್ಲ, ಸಣ್ಣದಿದ್ರೆ ದೊಡ್ಡದು ಕಾಣಬೇಕು ಆ ತರ. ಓಕೆ, ಸ್ಪೆಕ್ಟ್ರಲ್ ಅಲ್ಲೂ ಕೂಡ ಹೈ ಸ್ಪೆಕ್ಟ್ರಲ್ ರೆಸಲ್ಯೂಷನ್, ಲೋ ಸ್ಪೆಕ್ಟ್ರಲ್ ಅಂತ ಕರಿತೀವಿ. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಹಾಗೆ ಟೆಂಪರಲ್ ರೆಸಲ್ಯೂಷನ್ ಅಲ್ಲಿ ಡೈಲಿ ಆರ್ ಅವರ್ಲಿ ಬಂದ್ರೆ ಹೈ ಟೆಂಪರಲ್ ರೆಸಲ್ಯೂಷನ್. ಅದೇ 16 ದಿನ 30 ದಿನ 24 ದಿನ ಈ ತರ ಆದ್ರೆ ದಿನಗಳ ಲೆಕ್ಕದಲ್ಲಿ ಹೋದ್ರೆ ಲೋ ಟೈಪ್ ಟೆಂಪರಲ್ ರೆಸಲ್ಯೂಷನ್ ಅಂತ ಕರಿತೀವಿ. ರೇಡಿಯೋಮೆಟ್ರಿಕ್, ಲೋ ರೇಡಿಯೋಮೆಟ್ರಿಕ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ 0 to 25 2 ಪವರ್ 8 ಇದ್ರೆ ಲೋ, ಹೈ ಇದ್ರೆ 11 ಬಿಟ್ 16 ಬಿಟ್ ಹೈ ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಡೀಟೇಲ್ ಇದೆ ನೋಡಿ ನಮ್ಮ PDF ನಿಮಗೆ. ಓಕೆ ಸರ್, ನೋಡಿ ಇಲ್ಲೂ ಕೊಟ್ಟಿದ್ದೀವಿ. ಓಕೆ, ಮೀನಿಂಗ್ ಅಂದ್ರೆ ಏನು, ಎಕ್ಸಾಂಪಲ್ಸು ಎಲ್ಲ ಕೊಟ್ಟಿದ್ದೀವಿ ಇಲ್ಲಿ. ಇದ್ರ ಅಪ್ಲಿಕೇಶನ್ ಏನು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಆಲ್ರೆಡಿ ವೆದರ್ರು, ಮಾನಿಟರಿಂಗು, ಅರ್ತು ಎಲ್ಲಾನು, ಲ್ಯಾಂಡ್ ಯೂಸ್ ಮ್ಯಾಪಿಂಗ್ ಮಾಡೋಕ್ಕೆ, ಅರ್ಬನ್ ಪ್ಲಾನಿಂಗ್ ಮಾಡೋಕ್ಕೆ, ವೆದರ್ ಫೋರ್ಕಾಸ್ಟಿಂಗ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅಗ್ರಿಕಲ್ಚರ್ನ ಮಾನಿಟರ್ ಮಾಡೋಕ್ಕೆ. ಓಕೆ, ಸೊ ಆ ಥರ ಎಲ್ಲ ಯೂಸ್ ಮಾಡ್ತೀವಿ. ಇನ್ನು ಸಾಫ್ಟ್ವೇರ್ನ ಏನು ಯೂಸ್ ಮಾಡ್ತೀವಿ ಸರ್? ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಈ ಥರ ಈಗ ಅರ್ತ್ ಇಮ್ಯಾಜು, ಅರ್ಥದ ನಿಮಗೆ ಈಗ GPS ನೋಡ್ಬೇಕಂದ್ರೆ ಗೂಗಲ್ ಅರ್ತ್ ಎಂಜಿನ್ ಇದೆ, ಅಥವಾ ArcGIS ಇಮೇಜ್ ಅನಲಿಸ್ಟ್ ಅಂತಿದೆ. ಸೊ ಈ ತರ 1-2 ತಿಳ್ಕೊಂಡ್ರೆ ಸಾಕು, ತುಂಬಾ ಡೀಟೇಲ್ ಬೇಕಾಗಿಲ್ಲ ಇದ್ರ ಬಗ್ಗೆ. ಸೊ ಇದು ಡಿಫ್ರೆನ್ಸ್ ತಿಳ್ಕೊಳ್ಳಿ. ಡಿಫ್ರೆನ್ಸ್ ಏನು ಅಂತಂದ್ರೆ ಗೂಗಲ್ ಅರ್ತ್ ಇಮೇಜ್ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಆರ್ಕಿಟೆಕ್ಚರ್ ಅಲ್ಲಿ ಇದೇ ಇರುತ್ತೆ, ಕೆಲಸ ಮಾಡುತ್ತೆ. ಅದ್ರ ಒಂದು ಇದರ ಮೇಲೆ ನಾವು ಇದು ಮಾಡ್ತೀವಿ. ArcGIS ಇಮೇಜ್ ಅನಲಿಸ್ಟ್ ಅಂತಕ್ಕಂಥ ಡೆಸ್ಕ್ಟಾಪ್ ಅಥವಾ ಕ್ಲೈಂಟ್ ಸರ್ವರ್ ಅಲ್ಲಿ ಮಾಡ್ತಕ್ಕಂಥದ್ದು, ಸಪರೇಟ್ ಆಗಿ ಇಟ್ಕೊಂಡು ಮಾಡ್ತಕ್ಕಂಥದ್ದು. ಓಕೆ, ಇದು ಇಂಟಿಗ್ರೇಟೆಡ್ ಪ್ಲಾನೆಟರಿ ಡೇಟಾ ಕ್ಯಾಟಲಾಗ್. ಇದು ರಿಕ್ವೈರ್ಸ್ ಲೋಕಲ್, ಇದು ಲೋಕಲ್ ಹೋಸ್ಟೆಡ್, ಎಲ್ಲಿ ಬೇಕು ಯಾರು. ಓಕೆ, ಇದನ್ನ ಯಾಕಂದ್ರೆ ಕ್ಲೈಂಟ್ ಸರ್ವರ್ ಅಂದ್ರೆ ಯಾವ ಮಾಡ್ತಾ ಇದಾರೆ ಅಷ್ಟು ಏರಿಯಾ ಯಾವ್ದು ಬೇಕು ಅದು. ಇದು ಹಂಗಲ್ಲ, ಇದು ಗ್ಲೋಬಲ್ ಅಲ್ವಾ? ಗೂಗಲ್ ಅರ್ಥ ಎಂಜಿನ್ ಅದು ಗ್ಲೋಬಲ್ ತಾನೆ. ಅದು ಕೋಡಿಂಗ್ ಇಂದ ಮಾಡಿರ್ತಾರೆ, ಜಾವಾ ಮತ್ತು ಪೈಥಾನ್ ಸ್ಕ್ರಿಪ್ಟ್ ಇಂದ ಮಾಡಿರ್ತಾರೆ. ಇದು ರೆಡಿ ಟು ಯೂಸ್ ಜಿಯೋಗ್ರಾಫಿಕ್ ಟೂಲ್ಸ್ ಗಳಿಂದ ಮಾಡಿರ್ತಾರೆ, ಅಥವಾ AI ಇಂದ ಮಾಡಿರ್ಬೋದು. ಓಕೆ, ಸೊ ಗ್ಲೋಬಲ್ ರೀಜನಲ್ ಅಲ್ಲಿ ಈ ಒಂದು ಯೂಸ್ ಮಾಡ್ತೀವಿ. ಇದು ಲೋಕಲ್ ಮೈಕ್ರೋ ಲೆವೆಲ್ ಅಲ್ಲಿ ಈ ಒಂದು ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಪ್ಲಾಟ್ಫಾರ್ಮ್ ಅಂತ ಅನ್ಕೊಳ್ಳಿ. ಓಕೆ, ಇದನ್ನು ಕೂಡ ಸಿಲೆಬಸ್ ಅಲ್ಲಿ ಇದೆ. ಫೈನ್ ಸರ್. ಇನ್ನು ನೋಡಿ, ನಾನು ಈಗ ಡ್ರೋನ್ ಇದೆ, ಡ್ರೋನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬರೀ ಈ ಇದನ್ ಬಗ್ಗೆನೇ ಎಕ್ಸಾಮ್ ಅಲ್ಲಿ ಕೇಳ್ತಾನ? ಇಲ್ಲ ಸರ್, ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಸಿಲೆಬಸ್ ಇರೋದೇನು ಕವರ್ ಮಾಡ್ತಾ ಇದ್ದೀನಿ. ಒಂದಷ್ಟು ನಿಮ್ಗೆ ಕರೆಂಟ್ ಅಫೇರ್ ಕೊಟ್ಟಿನಿ ನಮ್ಮ PDF ಅಲ್ಲಿ, ಬಟ್ ಎಲ್ಲನೂ ಓದ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ಜುಲೈಲಿ ನಿಮಗೆ ವಿಕ್ರಮ್ 1 2026 ಅಲ್ಲಿ ಲಾಂಚ್ ಆಯ್ತು. ಯಾವುದು? ಫಸ್ಟ್ ಪ್ರೈವೇಟ್ ರಾಕೆಟ್ ಲಾಂಚ್ ಮಾಡಿದ್ರು. ಓಕೆ, ಸ್ಪೇಸ್ ರೂಟ್ ಇಂದ, ಅಲ್ವಾ ಸರ್? ಸೊ ಇದು ಗೊತ್ತಿರಬೇಕು, ಈ ತರದ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇತ್ತೀಚೆಗೆ 1 ವರ್ಷದಲ್ಲಿ ಯಾವ್ಯಾವ್ದು ಇಸ್ರೋ ಇಂದ ಆಗಿದೆ ಇಂಥದ್ದು ಕೂಡ ಕರೆಂಟ್ ಅಫೇರ್ ಓದಬೇಕು. ನಾವು ಒಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ಇಲ್ಲಿ. ಸ್ಪೇಡೆಕ್ಸ್ ಅಂತಕ್ಕಂಥದ್ದು. ಸ್ಪೇಡೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಪೇಡೆಕ್ಸ್ ಅಂತಕ್ಕಂಥದ್ದು ಏನಿದೆ, ನಾವು ಭಾರತೀಯ ಅಂತರಿಕ್ಷ ಕಕ್ಷೆಗೆ ಅಂದ್ರೆ
ನಾವೇನ್ ಮಾಡಬೇಕು ಅಂದ್ಕೊಂಡಿದ್ವಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಅಥವಾ ಭಾರತೀಯ ಸ್ಪೇಸ್ ಸ್ಟೇಷನ್ ಏನ್ ಮಾಡಬೇಕು ಅಂದ್ಕೊಂಡಿದೀವಿ, ಅದಕ್ಕೊಂದು ನಾವು ಮಾರ್ಕ್ ಮಾಡ್ತೀವಿ. ನಮ್ದು ಒಂದು ಸ್ಟೇಷನ್ಗೆ ಏನು ಅಲ್ಲಿ ಡಾಕಿಂಗ್ ಅಲ್ಲಿ ಕೂರ್ಸೋದು ಮತ್ತೆ ಅಲ್ಲಿಂದ ವಾಪಸ್ ತೆಗೆಯೋದು, ಈ ತರದೊಂದು ಟ್ವಿನ್ ಸ್ಯಾಟಲೈಟ್ ಇಸ್ಕೊಂಡು ಪವರ್ ಟ್ರಾನ್ಸ್ಫರ್ ಮಾಡ್ಕೊಂಡು ಡಾಕಿಂಗ್ ಮಾಡ್ತೀವಿ. ಅದನ್ನ ಸ್ಪೇಡೆಕ್ಸ್ ಅಂತ ಕರಿತೀವಿ. ಓಕೆ, ಇದನ್ನ ಇತ್ತೀಚೆಗೆ ಲಾಂಚ್ ಮಾಡಿದ್ರು 2025 ನಿಸಾರ್, ಇಸ್ರೋ ಮತ್ತೆ ನಾಸಾದು GSLV F-16 ರಾಕೆಟ್ ನಿಂದ ಲಾಂಚ್ ಮಾಡಿರೋದು. ಇದು ಇಮೇಜ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಇದೆ ಇದರಲ್ಲಿ. ಎಲ್ ಬ್ಯಾಂಡ್ ಅಂಡ್ ಎಸ್ ಬ್ಯಾಂಡ್ ಇದೆ. ಎಲ್ ಬ್ಯಾಂಡ್ ಯಾವ ನಾಸಾದ, ಎಸ್ ಬ್ಯಾಂಡ್ ಇಸ್ರೋದ ಅಥವಾ ಇದು ಉಲ್ಟಾನ, ನೀವು ಕಮೆಂಟ್ ಮಾಡಿ ನೋಡೋಣ. ಓಕೆ, ಮತ್ತೆ ಈಗ ನಾನು ನಿಮ್ಗೆ ಹೇಳಿದೆ ಸ್ಕೈ ರೂಟ್ ಏರೋಸ್ಪೇಸ್ ಅವ್ರದ್ದು ಮಿಷನ್ ಆಗಮನ್ ಅಂತ ಕರಿತೀವಿ ಅದನ್ನ. ಓಕೆ, ಮಿಷನ್ ಆಗಮನ್ ಅಂತ. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತೆ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ನಿಮಗೆ. ಮೇಜರ್ ಮಿಷನ್ ಇದು ನಾನು ನಿಮಗೆ ಇಸ್ರೋ ವೆಬ್ಸೈಟ್ ಇಂದ ತಕ್ಕೊಟ್ಟಿರೋದು. ಸ್ಪೇಡೆಕ್ಸ್ ಆಗಿರ್ಬೋದು, ಮತ್ತೆ POM-4 ಅಂತ ಆಗಿರ್ಬೋದು, ಸ್ಪೇಡೆಕ್ಸ್ ಇದು. ಆಕ್ಸಿಯಮ್ 4 ಮಿಷನ್ ವೆರಿ ಇಂಪಾರ್ಟೆಂಟ್ ಸರ್. ನಮ್ಮ ಭಾರತದ ಶುಭಾಂಶು ಶುಕ್ಲಾ ಹೋಗಿ 4 ಜನ ಹೋಗಿದ್ರು ಅಲ್ವಾ. ಸ್ಪೇಸ್ ಎಕ್ಸ್ ಅಂಡ್ ನಾಸಾ ಜಂಟಿಯಾಗಿ 4 ಜನನ ಕಳಿಸಿದ್ರು ಇಂಟರ್ನಲ್ ಸ್ಪೇಸ್ ಸ್ಟೇಷನ್ಗೆ, ಗೊತ್ತಿರಬೇಕಿದು ಕೂಡ. GSLV ನಿಸಾರ್ ಬಗ್ಗೆ ಆಗಿರ್ಬೋದು, ಮತ್ತೆ LMV-3 M3 ಆಗಿರ್ಬೋದು, ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಕರಿತೀವಿ. ಓಕೆ, ಮತ್ತೆ ನಮ್ಮ ಚಂದ್ರಯಾನ 3 ಆಗಿರ್ಬೋದು. ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಇವೆಲ್ಲ ನೀವು ಕರೆಂಟ್ ಅಫೇರ್ ಓದ್ಕೋಬೇಕು. ಇದೊಂದೇ ಅಲ್ಲ, ನಾನೀಗ ಫಾರ್ ಎಕ್ಸಾಂಪಲ್ ಸ್ಕೈ ರೂಟ್ ವಿಕ್ರಮ್ ಒಂದಷ್ಟು ಡೀಟೇಲ್ ಆಗಿ ಹೇಳ್ತೀನಿ. ಏನ್ ಕೇಳ್ಬೋದು ಸರ್, ಈಗ ತುಂಬಾ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಇಂಡಿಯಾದ ಮೊದಲ ಈಗ ನಮ್ಮ US ತಗೊಂಡ್ರೆ ಸ್ಪೇಸ್ ಎಕ್ಸ್ ಇದೆ ಅವ್ರದ್ದು ಅಲ್ವಾ ಸರ್. ಆದ್ರೆ ಇಲ್ಲಿ ನೋಡಿದ್ರೆ ಸ್ಕೈ ರೂಟ್ ಇದು ಮೊದಲನೇದು, ಫಸ್ಟ್ ಟೈಮು. ಈ ವಿಕ್ರಮ್ ಅಂತಕ್ಕಂಥದ್ದು ವೆರಿ ಲೈಟ್ ವೇಟ್ ಇರ್ತಕ್ಕಂಥ ಲಾಂಚ್ ವೆಹಿಕಲ್ ಇದು, ರಾಕೆಟ್. ನಾವು ಹೆಂಗೆ PSLV GSLV ನಮ್ಮ ಇಸ್ರೋದ್ ಇದೆ, ಆ ತರ ಇದು ವಿಕ್ರಮ್ ಅಂತಕ್ಕಂಥದ್ದು ಫಸ್ಟ್ ಪ್ರೈವೇಟ್ ಲಾಂಚ್ ವೆಹಿಕಲ್. ಇದನ್ನ ಲೋ ಅರ್ತ್ ಆರ್ಬಿಟ್ಗೆ ಕಮ್ಮಿ ವೆಯ್ಟ್ ಇರ್ತಕ್ಕಂಥ ಪ್ಲೇಲೋಡ್ಸ್ ಗಳನ್ನ, ಚಿಕ್ಕ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಎಲ್ಲಿಗೆ ಇದನ್ನ ಕಳಿಸಿದ್ರು? ಲೋ ಅರ್ತ್ ಆರ್ಬಿಟ್ ಕಳಿಸಿದ್ಲು. ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಇನ್ ಸ್ಪೇಸ್ ಬಗ್ಗೆ ಗೊತ್ತಿರಬೇಕು. ನಮ್ಮ ಪ್ರೈವೇಟ್ ಇರತಕ್ಕಂಥನ್ನ ಅಪ್ರೂವ್ ಮಾಡಿದ ಇನ್ ಸ್ಪೇಸ್ ಅದು ನಮ್ಮ ಇಸ್ರೋದ ಭಾಗವಾಗಿ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಥರೈಸೇಷನ್ ಸಿಸ್ಟಮ್ ಅಂತ ಕರಿತೀವಿ, ಪ್ರೈವೇಟ್ ಎಂಟಿಟಿ. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಇಂಡಿಯಾಸ್ ಫಸ್ಟ್ ಇದು. ಓಕೆ, ಅಂಡ್ ಇದು ಕೀ ಫೀಚರ್ಸ್ ಏನು? 450 kg ಅಷ್ಟು ತೂಕ ಲೋ ಅರ್ತ್ ಆರ್ಬಿಟ್ ತಗೊಂಡಿದೆ. ಇದ್ರಲ್ಲಿ ಸ್ಕೋಪ್ ಅಂತಕ್ಕಂಥದ್ದು ಸ್ಕೈ ರೂಟ್ ಒಂದು ಇದನ್ನ ತಗೊಂಡೋಗಿದೆ, ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ ನ. ಸೋಲಾರ್ RS ಅಂತ S3 ಅಂತ, ಗ್ರಹಂ ಸ್ಪೇಸ್ ಅಂತ, ಇದು ಒಂದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಆಗಿ ತಗೊಂಡೋಗಿದೆ. ಡ್ಯೂಕ್ಯಾಬ್ ಅಂತ ಇದು ಜರ್ಮನಿದು ಒಂದು ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ ತಗೊಂಡೋಗಿದೆ. ಮತ್ತೆ ಎಂಬ್ರೇಸ್ ಅಂತ ರೋಬೋಟಿಕ್ ಡೆಬ್ರೀಸ್ ನ ಕ್ಲಿಯರ್ ಮಾಡ್ತಕ್ಕಂಥ ಒಂದು ಸ್ಯಾಟಲೈಟ್ ನ ತಗೊಂಡೋಗಿದೆ. ಅಂದ್ರೆ ಇದನ್ನ ಸಣ್ಣ ಪುಟ್ಟ ಸ್ಯಾಟಲೈಟ್ ಗಳನ್ನ ಈ ತರದನ್ನ ತಗೊಂಡೋಗಿರ್ತಕ್ಕಂಥದ್ದು. ಸೊ ಇದರ ಫೀಚರ್ಸ್ ಏನು ಸರ್? ಇದು 1000 kg ಒಳಗಿರುತ್ತೆ. 1000 kg ಒಳಗೆ ನಾವು ಯಾವುದೇ ಆದ ಸ್ಯಾಟಲೈಟ್ ನ ತಗೊಂಡೋಗ್ಬೋದು. ಇವಾಗ ತಗೊಂಡೋದು 450 kg ಲೋ ಅರ್ತ್ ಆರ್ಬಿಟ್ ತನಕ ತಗೊಂಡೋಗಿದೆ. ಇದು ಯಾವ ಸ್ಟೇಜ್ ಸರ್? ಇದು 4 ಸ್ಟೇಜಸ್ ಇರ್ತಕ್ಕಂಥ ಒಂದು ಪ್ರೊಪಲ್ಷನ್ ಸಿಸ್ಟಮ್. ಫಸ್ಟ್ 3 ಸಾಲಿಡ್ ಫ್ಯೂಯಲ್ ಇರ್ತಕ್ಕಂಥದ್ದು, ಅದು ಬೂಸ್ಟರ್ ಎಂಜಿನ್ ಬೂಸ್ಟ್ ಮಾಡಕ್ಕೆ ಇರ್ತಕ್ಕಂಥದ್ದು. ಫೈನಲ್ ಒಂದಿರೋದು ಲಿಕ್ವಿಡ್ ರಾಕೆಟ್ ಎಂಜಿನ್, ಅದು 3D ಪ್ರಿಂಟೆಡ್. ಈ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಇದೆಯಲ್ಲ ವಿಕ್ರಮ್ದು, ಅದು 3D ಪ್ರಿಂಟೆಡ್ ಎಂಜಿನ್ ಇದು. ಓಕೆ, ಅರ್ತ್ ಅಬ್ಸರ್ವೇಷನ್, ಕಮ್ಯುನಿಕೇಶನ್, ನೇವಿಗೇಷನ್, ರಿಸರ್ಚ್ ಎಲ್ಲದಕ್ಕೂ ಕೂಡ ಈ ಮಿಷನ್ ನಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಸೊ ಇದ್ರ ಬಗ್ಗೆ ಕೇಳ್ಬೋದು. ಮತ್ತೆ 18 ಜುಲೈ ಲಾಂಚ್ ಆಗಿರ್ತಕ್ಕಂಥ ನಿಮ್ಮ PDF ಅಲ್ಲಿ ಚೆಕ್ ಮಾಡಿ. ಏನಾರೋ ಒಂದು 12 ಏನೋ ಡೇಟ್ ಬೈ ಮಿಸ್ಟೇಕ್ ಆಗೇನೋ ಇದಾಗಿರುತ್ತೆ, ಅದೊಂದ್ಸಲ ಚೆಕ್ ಮಾಡ್ಕೊಳ್ಳಿ PDF. ಫೈನ್ ಸರ್, ಈಗ ಇದ್ರ ಬಗ್ಗೆ ಹೆಂಗೆ ಕ್ವಶನ್ಸ್ ಕೇಳ್ತಾನೆ ಅಂತ. ವಿಕ್ರಮ್ ಒಂದು ಲಾಂಚರ್ ಬಗ್ಗೆ ಈಗ ಸಿಂಪಲ್ ಕ್ವಶನ್ ಕೇಳಿದ್ದೀನಿ ನಾನು. ಇದು ಭಾರತದ ಮೊದಲ ಖಾಸಗಿ ಅಭಿವೃದ್ಧಿಪಡಿಸಿದ ಕಕ್ಷೀಯ ಉಡಾವಣಾ ವಾಹನ ಆಗಿದೆ. ಹೌದು ಸರ್, ಕರೆಕ್ಟ್ ಇದು ಅಲ್ವಾ? ಮೊದಲ ಖಾಸಗಿ ವಾಹನ, ಪ್ರೈವೇಟ್ ವೆಹಿಕಲ್. ಇದು ಘನ ಮತ್ತು ದ್ರವ ಇಂಧನ ಆಧಾರಿತ ಪ್ರೊಪಲ್ಷನ್ ಸಿಸ್ಟಮ್. ಹೌದು, 3+1. ಇದು ಸಾಲಿಡ್, ಇದು ಲಿಕ್ವಿಡ್ ಅಲ್ವಾ ಸರ್? 3 ಸಾಲಿಡ್, 1 ಲಿಕ್ವಿಡ್. ಎಸ್, ಕರೆಕ್ಟ್. ಇದು 1000 kg ಗಿಂತ ಹೆಚ್ಚಿನ ಪ್ಲೇಟ್ ನೋಡಿ, ಹೆಚ್ಚಿನ ಅಂತಿದೆ, ತಪ್ಪು. ಬಿಲೋ 1000 kg. ಇವಾಗ ತಗೊಂಡಿದ್ದು ಬರೀ 430-450 kg. ಇದು ರಾಂಗ್. 1 and 2 ಮಾತ್ರ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಹೆಂಗ್ ಈ ತರ ನಮ್ಗೆ ಚಂದ್ರಯಾನ 3 ಬಗ್ಗೆ ಯಾವ್ದು ಲೋಡರು, ಯಾವ್ದು ಲ್ಯಾಂಡರು, ಯಾವ್ದು ರೋವರ್ ಕೇಳ್ಬೋದು. ಏನೇನ್ ತಗೊಂಡೋಯ್ತು, ಯಾವ ರಾಕೆಟ್ ಲಾಂಚ್ ಮಾಡಿ ಕೇಳ್ಬೋದು. ಓಕೆ, ಅಥವಾ ಬೇಸಿಕ್ಸ್ ಕೇಳ್ಬೋದು. ಬೇಸಿಕ್ಸ್ ಅದೇನೋ ಸ್ಟಾಟಿಕ್ ಪೋರ್ಷನ್ ಇಂದ ಕೇಳ್ಬೋದು. ಏನ್ ಸರ್, ಈಗ ಸ್ಯಾಟಲೈಟ್ ಭಾರತದ ಮೊದಲು ಯಾವಾಗ ಲಾಂಚ್ ಮಾಡಿದ್ದು? 1975 ಆರ್ಯಭಟ, ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್. ಅರ್ಥ ಆಗ್ತೀಯಾ? ಇಂಡಿಯಾದ ಫಸ್ಟ್ ಲಾಂಚ್ ವೆಹಿಕಲ್ ಫೇಲ್ಡ್ ಆಗಿದೆ, ಯಾವುದು? ರೋಹಿಣಿ ಟೆಕ್ನಾಲಜಿ ಪ್ಲೇಲೋಡ್ ಅಂತಕ್ಕಂಥದ್ದು. ಇಂಡಿಯಾದ ಮೊದಲ ಫಸ್ಟ್ ಎಕ್ಸ್ಪೆರಿಮೆಂಟಲ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅದು ಆಪಲ್ ಅಂತಕ್ಕಂಥದ್ದು. ಫಸ್ಟ್ ಆಪರೇಷನ್ ಮಲ್ಟಿಪರ್ಪಸ್ ಕಮ್ಯುನಿಕೇಶನ್ ಸ್ಯಾಟ್ ಇನ್ಸ್ಯಾಟ್ ಅಂತಕ್ಕಂಥದ್ದು. ಓಕೆ, IRS ಆಗಿರ್ಬೋದು, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಆಗಿರ್ಬೋದು. ಸೊ ಇಲ್ಲೊಂದು ಯಾವಾಗ ಲಾಂಚ್ ಆಯ್ತು ಅಂತ
75ರಿಂದ 2024 ತನಕನೂ ಕೊಟ್ಟಿದ್ದೀನಿ. 24-25 ತನಕ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದೀನಿ. ಇದು ನೀವು ಒಂದ್ಸಲ ನೋಡ್ಕೋಬೇಕು ನೀವೇ. ಇದನ್ನ ಇಲ್ದಿರೋದನ್ನೇ ಹೇಳ್ತಾ ಹೋಗಲ್ಲ ನಾನು. ಒಂದ್ಸಲ ಕಣ್ಣಾಡ್ಸ್ಕೊಳ್ಳಿ, 2-3 ಸಲ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ಬೇಕಾದ್ರೆ ಹೊಂದಿಸಿ ಬರೀಲಿ. ಕೇಳಬಹುದು, ಕೇಳಿದ್ರು, ಇಲ್ಲಾಂದ್ರೆ ಇಲ್ಲ. ಬಟ್ ಈ ಇನ್ಫಾರ್ಮೇಶನ್ ಎಕ್ಸ್ಟ್ರಾ ನಾವು ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂದ್ರೆ ಕೇಳಿದ್ರೆ ನಿಮಗೆ ಲಾಸ್ ಆಗಬಾರ್ದು, ಹಾಗಾಗಿ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೀವಿ. ನಮ್ಮ PDF ಹಂಗೆ ಸ್ನೇಹಿತರೆ, ನಿಮಗೆ ಕಂಪ್ಲೀಟ್ ಕವರ್ ಮಾಡಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಇರುತ್ತೆ. ಅಲ್ಲಿಂದ ಈಚೆನೂ ಕೇಳಿದ್ರೆ ನಿಮಗೆ ಆನ್ಸರ್ ಮಾಡೋ ರೀತಿ ಇರಬೇಕು. ಸೊ ಇವೆಲ್ಲ ನಾವು ಕೊಟ್ಟಿರ್ತೀವಿ, ನೋಡ್ಕೊಳ್ಳಿ. ಇನ್ನಿದಾದ್ಮೇಲೆ ಡ್ರೋನ್ ಇದೆ. ಡ್ರೋನ್ ಓದ್ಕೋತೀರಾ ಅನ್ಕೋತೀನಿ. ಡ್ರೋನ್ ಅಲ್ಲಿ ಯಾವ ತರ ಡ್ರೋನ್ ಇದೆ, ಆರೋದ್ರ ಮೇಲೆ ಅದರ ಅಪ್ಲಿಕೇಶನ್, ಪುನಃ ಅದ್ರ ಇಮೇಜ್ ಪ್ರೊಸೆಸಿಂಗ್ ಅದೆಲ್ಲ ಇದೆ. ನಾನು ಐ ವಿಲ್ ಶೋ ಯು. ನೋಡಿ ಇದೆ, ಇದು ಓದ್ಕೋತೀರಾ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಯಾಕಂದ್ರೆ ಈಗ ಎಲ್ಲ ಮಾಡ್ತಾ ಹೋದ್ರೆ ನಿಮ್ಗೆ ಈಗ ನಾನು ಮಾಡಿರೋದ್ರ ಮೇಲೆ ಕ್ವಶನ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ವಲ್ಲ, ಹಾಗೆ ಕ್ವಶನ್ ತಗೊಂಡ್ಬಿಡ್ತೇನೆ ನಾನು ನಿಮಗೆ. ಓಕೆ, ಏರಿಯಲ್ ಫೋಟೋಗ್ರಾಫ್ ಅಲ್ಲಿ ನಾಡಿಯರ್ ಪಾಯಿಂಟ್ ಅಂಡ್ ಪ್ರಿನ್ಸಿಪಲ್ ಪಾಯಿಂಟ್ ಕೋಯಿನ್ಸೈಡ್ ಎಲ್ಲಾಗುತ್ತೆ ಸರ್? ಒಂದೇ ಲೈನ್. ಯಾರು ಸರ್? ವರ್ಟಿಕಲ್ ಅಥವಾ ಪ್ರಿನ್ಸಿಪಲ್ ಅಥವಾ ವರ್ಟಿಕಲ್ ಲೈನ್ ಅಂತೀವಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಇದನ್ನು ನಿಮಗೆ ತೋರಿಸಿದೆ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ. ನೆಕ್ಸ್ಟ್, ವಿಚ್ ಟೈಪ್ ಆಫ್ ದ ಫಾಲೋಯಿಂಗ್ ಪ್ರೊಜೆಕ್ಷನ್ ಇಸ್ ಯೂಸ್ ಇನ್ ಏರಿಯಲ್ ಫೋಟೋಗ್ರಾಫ್? ಸೆಂಟರ್ ಪ್ರೊಜೆಕ್ಷನ್ ನಾವು ಯೂಸ್ ಮಾಡೋದು. ಸೆಂಟ್ರಲ್ ಅಂದ್ರೆ ನಾವು ಫಸ್ಟ್ ಯಾವುದೇ ಒಂದು ಸೆಂಟರ್ ಇಂದ ಪ್ರೊಜೆಕ್ಷನ್ ಮಾಡಿ ಆಮೇಲೆ ಅದ್ರ ಸುತ್ತ ಏನು ಎಲ್ಲಿ ತನಕ ಅದು ಕವರ್ ಆಗುತ್ತೆ ಅಂತ ನೋಡ್ತೀವಿ, ಸೆಂಟ್ರಲ್ ಪ್ರೊಜೆಕ್ಷನ್. ನೆಕ್ಸ್ಟ್, ವಿಚ್ ಟೈಪ್ ಆಫ್ ಸ್ಯಾಟಲೈಟ್ ಸೆನ್ಸರ್ ಆಕ್ಟಿವ್ಲಿ ಎಮಿಟ್ಸ್ ಇಟ್ಸ್ ಓನ್ ಮೈಕ್ರೋವೇವ್ ಎನರ್ಜಿ ಟು ಇಲ್ಯುಮಿನೇಟ್ ದ ಅರ್ತ್ ಸರ್ಫೇಸ್ ಅಂಡ್ ರೆಕಾರ್ಡ್ ದ ಪ್ಯಾಕೆಟ್? ನಾನು ಹೇಳಿದೆ ನಿಮಗೆ ಏನು, ಸಿಂಥೆಟಿಕ್ ಅಪರ್ಚರ್ ರಾಜರ್, ಅದು ನಿಮಗೆ ನಾನು ಫಿಗರೇ ತೋರಿಸಿದೆ. ಹಿಂಗೆ ಸುತ್ತಾ ಇರುತ್ತೆ, ಅದು ಎನಿ ಟೈಮ್ ಎನಿ ಇದರಲ್ಲಿ ಅಡ್ಡ ಬಂದ್ರು, ಯಾವ್ದು ಅಡ್ಡ ಬಂದ್ರು ಪೆನೆಟ್ರೇಟ್ ಮಾಡಿ ಕ್ಲೌಡ್ ಅನ್ನು ಛೇದಿಸಿ ಹೋಗ್ತಕ್ಕಂಥದ್ದು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ಕರಿತೀವಿ ಅಲ್ವಾ ಸರ್? ವಾಟ್ ಡಸ್ ಟೆಂಪರಲ್ ರೆಸಲ್ಯೂಷನ್ ಏನು ಸರ್? ಅದು ಎಷ್ಟು ಬೇಗ ರಿವಿಸಿಟ್ ಮಾಡುತ್ತೆ ಅದೇ ಪ್ಲೇಸ್ಗೆ ಅಂತ ಸ್ಯಾಟಲೈಟ್ ಓವರ್ ದ ಸೇಮ್ ಏರಿಯಾ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿದ್ರೆ ಹೆಂಗೆ ಕ್ವಶನ್ಸ್ ಬರ್ಬೋದು ಅಂತ. ಇನ್ನೂ ಬೇಕಂದ್ರೆ ಇನ್ನೂ ಕ್ವಶನ್ಸ್ ಹಾಕ್ತೀನಿ ನಾನು, ಬಟ್ ಕ್ವಶನ್ಸ್ ನಿಮಗೆ ಇದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಯಾವ ರೀತಿ ಕೇಳ್ತಾನೆ, ನೀವು ಇನ್ನೂ ಹೆಂಗೆ ಪ್ರಿಪೇರ್ ಆಗ್ಬೇಕು, ಓದ್ಬೇಕಾದ್ರೆ ಇದರಿಂದನೂ ಕ್ವಶನ್ಸ್ ಬರುತ್ತೆ ಅನ್ನೋದು ಓದ್ಕೋಬೇಕು ನೀವು. ಓಕೆ, ಕರೆಂಟ್ ಅಫೇರಲ್ಲೂ ಬರ್ಬೋದು. ನೆಕ್ಸ್ಟ್, ವಿಚ್ ಪ್ರೋಸೆಸ್ ರಿಮೂವ್ಸ್ ಜಿಯೋಮೆಟ್ರಿಕ್ ಡಿಸ್ಟೋರೇಷನ್ಸ್ ಕಾಸ್ಡ್ ಬೈ ಸೆನ್ಸರ್ ಓರಿಯಂಟೇಷನ್, ಅರ್ತ್ ಕರ್ವೇಚರ್ ಅಂಡ್ ಟೆರೆನ್ ರಿಲೀಫ್ ಟು ಕ್ರಿಯೇಟ್ ಮ್ಯಾಪ್ ಅಕ್ಯುರೇಟ್ ಇಮೇಜ್? ಯಾವುದು ಸರ್? ಆರ್ಥೋ ರೆಕ್ಟಿಫಿಕೇಶನ್. ನಿಮ್ಗೆ ಹೇಳಿದೆ ಅಲ್ವಾ ಸರ್, ನಾವು ಮೊಸಾಯಿಕಿಂಗ್ ಅಲ್ಲ, ಕಂಪ್ಲೀಟ್ ಜಿಯೋಮೆಟ್ರಿಕ್ ಡಿಸ್ಟೋರೇಷನ್, ಕಂಪ್ಲೀಟ್ ಓವರ್ ಇಮೇಜ್, ಹಂಡ್ರೆಡ್ಸ್ ಥೌಸಂಡ್ಸ್ ಎಲ್ಲಾನು ಕೂಡ ಓವರ್ಲ್ಯಾಪಿಂಗ್ ಮಾಡಿ ಅಕ್ಯುರೇಟ್ ಕೊಡೋದು ಯಾವುದು? ಆರ್ಥೋ ರೆಕ್ಟಿಫಿಕೇಶನ್, ಆರ್ಥೋ ಮೊಸಾಯಿಕಿಂಗ್, ಆರ್ಥೋ ಸಿಕ್ ಅಂತ ಹೇಳ್ತಾನೆ ನಿಮಗೆ ಅಲ್ವಾ ಸರ್? ಎಸ್. ನೆಕ್ಸ್ಟ್ ಹೋಗೋಣ ಬನ್ನಿ. ವಿಚ್ ರಾಸ್ಟರ್ ಪ್ರಾಡಕ್ಟ್ ರೆಪ್ರೆಸೆಂಟ್ಸ್ ಬೇರ್ ಅರ್ತ್ ಎಲಿವೇಶನ್ಸ್ ಬೈ ಫಿಲ್ಟರಿಂಗ್ ಔಟ್ ವೆಜಿಟೇಷನ್ ಅಂಡ್ ಮ್ಯಾನ್ ಮೇಡ್ ಸ್ಟ್ರಕ್ಚರ್? ನೋಡಿ, ಮ್ಯಾನ್ ಮೇಡ್ ಸ್ಟ್ರಕ್ಚರ್ ಬಿಟ್ಟು ಬರೀ ಅರ್ಥನ ಕೊಡೋದು ಏನಾಗ್ತೀವಿ ಎಂತ ಕರಿತೀವಿ? ರೇಸ್ಟರ್ ಪ್ರಾಡಕ್ಟ್ ರೆಪ್ರೆಸೆಂಟ್ ಬೇರ್ ಅರ್ತ್ ನೋಡಿ ಎಲಿವೇಶನ್ ಅಂತ ಕೊಟ್ಟ. ಎಲಿವೇಶನ್ ಅಂದ್ರೆ ಡಿಜಿಟಲ್ ಎಲಿವೇಶನ್ ಮಾಡೆಲ್. ಅದೇ ಇದನ್ನ ಬರೀ ಬೇರ್ ಅರ್ತ್ ಸರ್ಫೇಸ್ ಮಾತ್ರ ಬೇಕು ಅಂದ್ರೆ, ಮೇಲ್ಗಡೆ ಸರ್ಫೇಸ್ ಮಾತ್ರ ಬೇಕು ಅಂದ್ರೆ ಡಿಜಿಟಲ್ ಸರ್ಫೇಸ್ ಮಾಡೆಲ್ ಅಂತೀವಿ. ಎಲಿವೇಶನ್ ಬೇಕು ಅಂದ್ರೆ ಡಿಜಿಟಲ್ ಎಲಿವೇಶನ್ ಮಾಡೆಲ್. ಎಲಿವೇಶನ್ ಅಂದ್ರೆ ಹಿಂಗೆ ಕಂಪ್ಲೀಟ್ ಮೇಲ್ಗಡೆ ಹೈಟು ಹೆಂಗಿದೆ, ಏನೋ ಎತ್ತ ಬೆಟ್ಟ ಹೆಂಗ್ ಕಾಣುತ್ತೆ ಸೈಡ್ ಇಂದ. ಓಕೆ, ವಿಚ್ ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್ ಈಸ್ ವೈಡ್ಲಿ ಯೂಸ್ ಟು ಪ್ಲಾನೆಟರಿ ಸ್ಕೇಲ್ ಅನಾಲಿಸಿಸ್? ನಾನು ಹೇಳಿದೆ ಪ್ಲಾನೆಟರಿ ಕ್ಲೌಡ್ ಬೇಸ್ಡ್ ಅಂತಿದೆ, ಅಂದ್ರೆ ಗೂಗಲ್ ಅರ್ತ್ ಎಂಜಿನ್. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಈ ತರ ಕ್ವಶನ್ಸ್ಗಳು ಬರ್ತವೆ. ಓಕೆ, ಇದೆಲ್ಲ ಥಿಯರಿ ಕ್ಲಾಸ್ ಮಾಡೋಣ, ಆಮೇಲೆ ಬೇಕಾದ್ರೆ ವಿಡಿಯೋ MCQ ಸೀರೀಸ್ ಇನ್ನೊಂದ್ಸಲ ಬೇಕಾದ್ರೆ ಸ್ಟಾರ್ಟ್ ಮಾಡೋಣ, ನೋ ವರೀಸ್. ಅರ್ಥ ಆಗ್ತಿದೆಯಲ್ಲ? ಸೊ ಡೀಟೇಲ್ ಆಗಿ ನಾವು ಮಾಡ್ತೀವಿ ಸ್ನೇಹಿತರೆ. ಓಕೆ, ಇನ್ನು the photograph surveying the bisectors of an angle between the lines joining the plumb point and principal point. ನೋಡಿ, plumb point and principal point. Plumb point is ಅಂದ್ರೆ nadir point, plumb point. ಓಕೆ, ಅಥವಾ nadir point, ಇದು ಪ್ರಿನ್ಸಿಪಲ್ ಪಾಯಿಂಟ್, ಅದರ ಮಧ್ಯ ಆಂಗಲ್ ಬಿಟ್ವೀನ್ ಇರೋದು ಐಸೋಸೆಂಟರ್ಸ್ ಅಲ್ಲ ಸರ್? ಇಲ್ಲಿ ಫಿಗರ್ ಇದೆಯಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಇದು ಪ್ಲಂಬ್ ಪಾಯಿಂಟ್. ಪ್ಲಂಬ್ ಅಂದ್ರೆ ದಟ್ ಈಸ್ ಬೆನಿತ್ ದ ಜೆನಿತ್ ನ ನೇರ ಪಾಯಿಂಟ್ ಅಲ್ಲಿ ಇರೋದು ನಾಡಿಯರ್, ಅದನ್ನ ಪ್ಲಂಬ್ ಅಲ್ಲಿ ಇದೆ ಅಂತ ಕರಿತೀವಿ ಪ್ಲಂಬ್ ಪಾಯಿಂಟ್. ಪ್ಲಂಬ್ ಅಂದ್ರೆ ಏನಿಲ್ಲ, ಹಿಂಗ್ ಮೇಲ್ಗಡೆಯಿಂದ ಇಟ್ಕೊಂಡ್ಬಿಟ್ರೆ ಅದ್ರ ಸ್ಟ್ರೈಟ್ ಬಂದು ಕೆಳಗಡೆ ಕೂತ್ಕೊಳ್ಳೋದು ಪ್ಲಂಬ್ ಪಾಯಿಂಟ್. ಅರ್ಥ ಆಗ್ತಿದಿಲ್ಲ ಸ್ನೇಹಿತರೆ? ದ ಟಿಲ್ಟ್ ಇನ್ ಅನ್ ಏರಿಯಲ್ ಫೋಟೋಗ್ರಾಫ್ ಇಸ್ ರೇಡಿಯಲ್ ಇಸ್, ಟಿಲ್ಟ್ ಆಗಿರೋದನ್ನ ಐಸೋಸೆಂಟ್ರಿಕ್ ಪಾಯಿಂಟ್ ಅಂತೀವಿ. ಅದನ್ನೆಲ್ಲ ಹೇಳಿದ್ ನಿಮ್ಗೆ, ಟಿಲ್ಟ್ ಆಗಿರುತ್ತೆ ಆಂಗಲ್ ಅಲ್ಲಿ ಅಲ್ವಾ? ಇಲ್ಲಿ ನೋಡಿ, ದಿಸ್ ಇಸ್ ದ ಆಂಗಲ್ ಕ್ರಿಯೇಷನ್ ಆಗಿರೋದು, ಐಸೋಸೆಂಟರ್ ಪಾಯಿಂಟ್. ಸಿಂಪಲ್ ಸ್ನೇಹಿತರೆ, ಸಿಂಪಲ್. ಓಕೆ, ನೋಡಿ, ಜಿಯೋಗ್ರಫಿ, ಫಿಸಿಕ್ಸ್ ಒಂದೇ PDF ಅಲ್ಲಿ ಇದೆ, ಬೇಕಂತ ತಗೊಳ್ಳಿ. ಮಾಡರ್ನ್ ಮೆಥಡ್ ಆಫ್ ಸರ್ವೆ ಬೇಕಂದ್ರೆ ತಗೊಳ್ಳಿ, 200 ರೂಪೀಸ್ ಇರುತ್ತೆ. ಇಲ್ಲ ನಿಮಗೆ ಗೂಗಲ್ ಪೇ, ಫೋನ್ ಪೇ ಇಂದ ಬ್ಯಾಂಕ್ ಟ್ರಾನ್ಸ್ಫರ್ ಆಪ್ಷನ್ಸ್ಗೆ ಹೋಗಿ ಈ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ನಮ್ಮ ಇಮೇಲ್ ID ಅಥವಾ ವಾಟ್ಸಪ್ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಕಳಿಸ್ತೀನಿ. ನಿಮ್ಮ ಇಮೇಲ್ ID ಕೊಟ್ಟರೆ ನಿಮಗೆ ನಾವು PDF ಕಳಿಸ್ಕೊಡ್ತೀವಿ. ಆ್ಯಂಡ್ ಡೀಟೇಲ್ ಆಗಿ ಮಾಡಿದ್ದೀನಿ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಟಾಪಿಕ್ ನಾನು ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡೋಣ.
ಓಕೆ, ಒಂದೇ ವಿಡಿಯೋದಲ್ಲಿ ನಿಮಗೆ ತುಂಬ ಹೆವಿ ಅಂತ ಅನ್ಸಬಾರ್ದು, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕು. ನಾವು ಸುಮ್ಮನೆ ಮೇಲ್ಮೇಲೆ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಓಕೆ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ನೋಡಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋಸ್ ನೋಡಿ. ನಮಸ್ಕಾರ, ಧನ್ಯವಾದಗಳು.